ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಗುಡಾಕೇಶ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಜೂಮ್ ಮತ್ತೆ ಯೂಟ್ಯೂಬ್ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡುವ ಮೇಲಿನ ಲೋಕಗಳೆಲ್ಲ ಎನ್ಲೈಟೆಡ್ ಮಾಸ್ಟರ್ಸ್ ಹಾಸ್ಟೆಲ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡುವುದು. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಉಪವಾಸ ಮಾಡಿದ್ದೀರಿ ಅಂತ ಅನ್ಕೊಂಡಿದ್ದೀವಿ. ಎಲ್ಲರೂ ಜಾಗರಣೆ ಪ್ರಯುಕ್ತ ಇವತ್ತಾದರೂ ರಾತ್ರಿ ಎಲ್ಲ ಇದ್ದು ಜಾಗರಣೆ ಮಾಡಿ. ಆಯ್ತಾ, ಗುಡಾಕೇಶ ಮಾಡುವವರಿಗೆ ಪ್ರತಿನಿತ್ಯವೂ ಜಾಗರಣೆ ಇವತ್ತು ವಿಶೇಷವಾಗಿದೆ. ವೆರಿ ಗುಡ್. ವಿನಯ ಮಾಸ್ಟರ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು. ಅನ್ಮ್ಯೂಟ್ ಮಾಡಿ. ಥ್ಯಾಂಕ್ ಯು ಮಾಸ್ಟರ್. ಸೌಂಡ್ ಕೇಳಿಸ್ತಾ ಇದೆಯಾ ಮಾಸ್ಟರ್? ಹಾ, ಕೇಳಿಸ್ತಾ ಇದೆ. ಎಸ್ ಬಂದಿದೆ. ಮ್ಯೂಸಿಕ್ ಜೊತೆ ಮಾಡ್ತೀನಿ. ಎಸ್. ಉಳಿದ ಮಾಸ್ಟರ್ಸ್ ಎಲ್ಲರೂ ರೆಡಿ ಆಗ್ಬೇಕು, ಬೇಗ ಬೇಗ. ಹ್ಯಾಂಡ್ ರೈಸ್ ಬರ್ಬೇಕು. ಎರಡೇ ಬಂದಿದೆ ಹ್ಯಾಂಡ್ ರೈಸ್. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಇಲ್ಲ, ಶಿವ ನಾಮಕ್ಕೆ ಸಾಟಿ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಕಾಟ ಇಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸೆ ಹಗಲಿರಳು, ಉನ್ನತಿ ಸಾಧಿಸೆ ಹಗಲಿರಳು, ದೀನನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಮೇಡಮ್, ಏನು ಮ್ಯೂಸಿಕ್ ಹಾಕಿದೀರಾ? ಏನು ಕೇಳಿಸ್ತಾ ಇಲ್ಲ. ಮ್ಯೂಸಿಕ್ ನಮಗೆ ಕೇಳಿಸ್ತಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಲೆಯೊಳಗೆ. ಬರ್ತಾ ಇಲ್ವಾ? ಇಲ್ಲ, ಓನ್ಲಿ ನಿಮ್ಮ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಲೆಯೊಳಗೆ,
ಕಾಯಕ ಮಾಡುತ್ತ ಎಂದೆಂದು ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದನ ಸವಿಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಹಾಗೆ ಕಂಟಿನ್ಯೂ ಮಾಡಿ, ಮ್ಯೂಸಿಕ್ ಅದು ಕೇಳಿಸಲ್ಲ. ಮ್ಯೂಸಿಕ್ ಬೇಡ, ಹಾಗೆ ಹೇಳ್ತಾ ಹೋಗಿ. ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಗನಕರ ಜಪವಯ್ಯ. ಮೇಡಮ್ ಮ್ಯೂಸಿಕ್ ದಾನವೇ ನಮಗೆ ಜಗದೊಳು ತಪವಯ್ಯ, ಧ್ಯಾನವೇ ಗನಕರ ಜಪವಯ್ಯ. ಅಪಕಾರವ ನೀ ಮಾಡಿದರೆ ಅಪಕಾರವ ನೀ ಮಾಡಿದರೆ ಕೈಲಾಸವದು ಸಿಗದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಮ್ಯೂಸಿಕ್ ಬರ್ತಾ ಇದೆ ಅನ್ಕೊಂಡೆ ಮಾಸ್ಟರ್. ಇಲ್ಲ ಇಲ್ಲ, ಬರ್ಲಿಲ್ಲ. ನಿಮ್ಮ ವಾಯ್ಸ್ ಅಷ್ಟೇ ಕೇಳ್ತೇವೆ ನಾವು. ಈಗ ಏನಾದ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅನ್ಕೊಂಡೆ. ವಾಯ್ಸ್ ನೀವು ಮ್ಯೂಸಿಕ್ ಮ್ಯೂಸಿಕ್ಗೋಸ್ಕರ ಸ್ಟಾಪ್ ಮಾಡ್ತಾ ಇದ್ದೀರಿ. ಪ್ರಾಕ್ಟೀಸ್ ಮಾಡಿದಾಗ ಮ್ಯೂಸಿಕ್ ಚೆನ್ನಾಗಿ ಬರ್ತಾ ಇತ್ತು. ನಾನು ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಿಲ್ಲ ಯಾಕೆ ಇಲ್ಲಿ ಬಂದಿಲ್ಲ ಅಂತ. ಇದರಲ್ಲಿ ತಗೊಳ್ಳಲ್ಲ ಅದು. ಹಾ. ನಮ್ಮ ವಾಯ್ಸ್ ಮಾತ್ರ ತಗೊಳ್ತದೆ, ರೆಕಗ್ನೈಸ್ ಮಾಡ್ತದೆ. ಓ, ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡೋಗೆಲ್ಲ ಬರ್ತಾ ಇತ್ತು ಹಾ, ಚೆನ್ನಾಗಿ. ಇನ್ನ ಬರ್ತದೆ. ಓಕೆ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿತ್ತು. ಶಿವ ಶಿವ ಅನ್ರಿ ಅಂತ. ಶಿವನಂಜಪ್ಪ ಸರ್, ಹೇಳಿ ಸರ್. ಥ್ಯಾಂಕ್ ಯು ಸರ್ ಸರ್. ನಮಸ್ತೆ. ನಮಸ್ತೆ ನಮಸ್ಕಾರ ಸರ್. ಸರ್. ನಮಸ್ತೆ ಸರ್. ನಮಸ್ತೆ. ಕೇಳಿಸ್ತಿದೆ ಸರ್? ಹಾ ಸರ್, ಸರ್ ನನಗೆ ಕೇಳಿಸ್ತಿದೆಯಾ? ಹೇಳಿ ಹೇಳಿ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿಹಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ನೀನಿಟ್ಟ ಕಾಯ ನೀನಿಟ್ಟ ಕಾಯ, ನಿನ ಕೈಲಿ ಮಾಯ ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಲೆ ಇಟ್ಟರು, ನಾನಂತೂ ನಿನ್ನೆನ್ನಲಾರೆ. ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ರಮಿಸೋದು ನಾ ಕಾಣೆನೆ. ನೀಡು ಶಿವ, ನೀಡದಿರು ಶಿವ, ಬಾಗೋದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಸೂಪರ್. ನೀವು ಹಾಡು ಹೇಳಿದ ಮೇಲೆ ಮತ್ತೆ ಅಲ್ಲಿ ಯಾರು ಮಾತಾಡಂಗಿಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆರಿ ಗುಡ್ ಸರ್, ಸೂಪರ್. ಥ್ಯಾಂಕ್ ಥ್ಯಾಂಕ್ ಯು. ವನಿತಾ ಮಾಸ್ಟರ್ ಹೇಳಿ. ಸರ್ ನಮಸ್ತೆ ಸರ್ ಎಲ್ಲರಿಗೂ. ಸರ್ ಒಂದು ಚಿಕ್ಕ ದೇವ್ರ ನಾಮ ಹೇಳ್ತೀನಿ ಹೇಳಿ ಮೇಡಮ್. ವಿಡಿಯೋ ಆನ್ ಮಾಡ್ಕೋಬೇಕು. ಸರ್. ವಿಡಿಯೋ ಆನ್ ಮಾಡ್ಕೋಬೇಕು. ಓಕೆ ಸರ್, ಓಕೆ. ಹಾ. ಗಂಗ ಜಡಾಧರ ಗೌರಿ ಶಂಕರ ಗಿರಿಜಾಮನ ರಮಣ, ಗಂಗ ಜಡಾಧರ ಗೌರಿ ಶಂಕರ ಗಿರಿಜಾಮನ ರಮಣ, ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರಣ, ಮೃತ್ಯುಂಜಯ ಮಹಾದೇವ ಮಹೇಶ್ವರ
ಮಂಗಳ ಶುಭ ಚರಣ. ನಂದಿವಾಹನ ನಾಗಭೂಷಣ ನಿರುಪಮ ಗುಣ ಸದನ. ನಂದಿವಾಹನ ನಾಗಭೂಷಣ ನಿರುಪಮ ಗುಣ ಸದನ. ನಟನ ಮನೋಹರ ನೀಲಕಂಠ ಶಿವ ನೀರಜದಳ ನಯನ. ನಟನ ಮನೋಹರ ನೀಲಕಂಠ ಶಿವ ನೀರಜದಳ ನಯನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ವೆರಿ ಗುಡ್, ಸೂಪರ್ ಇತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶಾಂತ ಮಾಸ್ಟರ್ ಹೇಳಿ. ನಮಸ್ತೆ ಸರ. ಹ್ಮ್. ನೀಡೋ ಶಿವ ನೀಡದಿರೋ ಶಿವ, ನೀಡೋ ಶಿವ ನೀಡದಿರೋ ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಅದು ಅಲ್ರಿ ಸರ್, ಬೇರೆ ಹಾಡ್ತ ನೋಡ್ರಿ. ಶಿವ ಶಿವನೆಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವನೆಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕವಿಲ್ಲ, ಶಿವ ಭಕ್ತನಿಗೆ ನರಕವಿಲ್ಲ. ಜನ್ಮ ಜನ್ಮಗಳ ಕಾಟವಿಲ್ಲ, ಶಿವ ಶಿವನೆಂದರೆ ಭಯವಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಉನ್ನತಿ ಸಾಧಿಸು ಹಗಲಿರುಳು, ಉನ್ನತಿ ಸಾಧಿಸು ಹಗಲಿರುಳು. ದೀನನಾಥನ ಮರೆಯದಿರು, ಶಿವ ಶಿವನೆಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವನೆಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳಿಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳಿಯೊಳಗೆ. ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು. ಆತ್ಮಾನಂದನ ಸವಿಯುತ್ತಿರು, ಶಿವ ಶಿವನೆಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದಾನವು ಜಗದಳು ತಪವಯ್ಯ, ಧ್ಯಾನವು ಗಣಕರ ಜಪವಯ್ಯ. ದಾನವು ಜಗದಳು ತಪವಯ್ಯ, ಧ್ಯಾನವು ಘನಕರ ತಪವಯ್ಯ. ಅಪಕಾರವನು ನೀ ಮಾಡದಿರು, ಅಪಕಾರವನು ನೀ ಮಾಡದಿರು. ಕೈಲಾಸವದು ಸಿಗದಯ್ಯ, ಶಿವ ಶಿವನೆಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವನೆಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕವಿಲ್ಲ, ಜನ್ಮ ಜನ್ಮಗಳ ಕಾಟವಿಲ್ಲ. ಶಿವ ಶಿವನೆಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಸೂಪರ್. ಬಸವರಾಜ್ ಸರ್ ಮಾತಾಡಿ. ನಿಮ್ದೆ ಸರ್, ನಿಮ್ದೆ. ನಮಸ್ಕಾರ ಸರ್. ಎಲ್ಲರಿಗೂ ಬುಡಾಕೇಶ ನಮ್ಮ ಮಾಸ್ಟರ್ಸ್ಗಳು ಎಲ್ಲರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸರ್. ವೆರಿ ಗುಡ್ ಸರ್, ವೆರಿ ಗುಡ್, ಥ್ಯಾಂಕ್ ಯು. ಎಸ್ ಸರ್. ಶರಣ ನಿದ್ರೆಗೈದರೆ ಜಪ ಕಾಣಿರು, ಶರಣ ನಿದ್ರೆಗೈದರೆ ಜಪ ಕಾಣಿರು. ಶರಣು ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣು ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಶರಣ ನಿದ್ರೆಗೈದರೆ ಜಪ ಕಾಣಿರೋ. ಶರಣರ ನಡೆದುದೆ
ಪಾವನ ಕಾಣಿರೋ ಶರಣರ ನಡೆದುದೇ ಪಾವನ ಕಾಣಿರೋ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಶರಣರ ನಡೆದುದೇ ಶಿವ ತತ್ವ ಕಾಣಿರೋ ಶರಣರ ನಡೆದುದೇ ಶಿವ ತತ್ವ ಕಾಣಿರೋ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಕೂಡಲ ಸಂಗನ ಶರಣರ ಕಾಯಕ ಕೂಡಲ ಸಂಗನ ಶರಣರ ಕಾಯಕ ಶರಣರ ಕಾಯಕ ಕೈಲಾಸ ಕಾಣಿರೋ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣನೆದ್ದು ಕುಳಿತರೆ ಜಪ ಕಾಣಿರೋ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಎಲ್ಲರಿಗೂ ಧನ್ಯವಾದಗಳು ಸರ್. ಸೂಪರ್ ಸರ್, ಸೂಪರ್. ಅದೇ ಶಿವರಾತ್ರಿ ಜೋರಿದೆಯಾ ಸರ್? ಸರ್ ಶಿವರಾತ್ರಿ ಜೋರಿದೆ ಅಂದೆ. ಜೋರಿದೆ ಸರ್, ಎಲ್ಲ ಇದೆ. ವೆರಿ ಗುಡ್ ಈಗ ಸರ್. ನಾವು ಪೂಜೆ ನೋಡ್ತೇವೆ ಸರ್. ಲಿಂಗ ಸರ್ ಗೊತ್ತಾಯ್ತು. ಲಿಂಗ ಭರ್ಜರಿ ಶಿವರಾತ್ರಿ ನಡೀತಾ ಇದೆ. ಸೂಪರ್. ಓಕೆ ಸರ್. ಮತ್ತೆ ದೇವಿ ಪಾರಾಯಣ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್ ಸರ್ ದೇವಿ ಪಾರಾಯಣ ಸರ್. ಹಾ ಓಕೆ. ಮತ್ತೆ ಅಲ್ಲಿ ಕುಂಭಮೇಳಕ್ಕೆ ಹೋದ ಅಲ್ಲಿ ಅದ್ಭುತವಾದ ಸರ್. ನಮ್ಮ ಜಳಕಿ ಸರ್ವರಿಗೆ ನಮ್ಮ ಅಲ್ಲಿ ಅನಿಸಿಕೆ ಹೇಳಿದೆ. ಇವತ್ತು ಕಾಲು ಕೊಡಿ ಬಂದ್ ಸರ್. ಅದ ಇದೆಲ್ಲ ಅನುಭವಗಳು ಹೇಳ್ಬೇಕ್ರಿ ನೀವ್ ಅಂತಂದ ಅದಕ್ಕೆ ಅಲ್ಲಿ 18 ಸರ 4 ದಿವಸದೊಳಗೆ 18 ಅಧ್ಯಾಯ ಮುಗಿಸಿದ್ವು ಸರ್. ಅಲ್ಲೇ ವೆರಿ ಗುಡ್. 18 ಅಧ್ಯಾಯ ಮುಗಿಸ್ಕೊಂಡ್ 18ನೇ ಅಧ್ಯಾಯಗ ಬಾಳ ಪವರ್ ನೀಡಿದ್ ಸರ್. ಅಲ್ಲಿ ಬಾಳ ಶಕ್ತಿ ಫುಲ್ ಸರ್ ಇದಕ್ಕೆ. ಓಕೆ ಸೂಪರ್. ಸರ್ ಥ್ಯಾಂಕ್ ಯು ಸರ್. ನನ್ನ ಮಗಳು ಸರ್ ಈಕೆ ಧ್ಯಾನ ಮಾಡ್ತಾಳೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಏಕೆ ಮಾಡೋದಿಲ್ಲ. ಆ ಜೈವ ಸಾಂಗ್ ಹಚ್ಚಿದ ಮುಗಿದ್ ಬಂದ್ ಕೂತ್ಬಿಟ್ಟಾಳೆ ಸರ್. ಹಾ ನೋಡಿದೆ. ಸೂಪರ್. ಮಾಡಿಸಿ. ಹಾ ಓಕೆ ಸರ್. ಓಕೆ. ಸವಿತಾ ಮಾಸ್ಟರ್ ಹೇಳಿ. ಅನ್ಮ್ಯೂಟ್ ಮಾಡಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಹೇಳಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಡ್ತೇನೆ ಸರ್ ಒಂದು. ಹೇಳಿ ಮೇಡಮ್, ಹೇಳಿ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ 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 ಗಂಗಾಧರ ಶಂಕರ ಕರುಣಾಕರ ಮಾಮವ ಭವ ಸಾಗರ ತಾರಕ
ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿಜ ಗುಣ ನಿಹಿತ ನಿತಾಂತಾನಂತ ಆನಂದ ಅತಿಶಯ ಅಕ್ಷಯ ಲಿಂಗ ಆನಂದ ಅತಿಶಯ ಅಕ್ಷಯ ಲಿಂಗ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ 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 ತರಿ ಕಿಟ ಕಿಟ ತೋ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ ತೋಂ ತರಿ ಕಿಟ ತೋ ಮಾತಂಗ ಮುನಿವರ ವಂದಿತ ಈಶಾ ಸರ್ವ ದಿಗಂಬರ ವೇಷ್ಟಿತ ವೇಷ ಮಾತಂಗ ಮುನಿವರ ವಂದಿತ ಈಶ ಸರ್ವ ದಿಗಂಬರ ವೇಷ್ಟಿತ ವೇಷ ನಿತ್ಯ ನಿರಂತರ ನೃತ್ಯ ನಟೇಶ ಈಶ ಸರ್ವೇಶ ಸರ್ವೇಶ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಓ ಥ್ಯಾಂಕ್ ಯು ಸರ್. ಸೂಪರ್ ಮೇಡಮ್, ಬಹಳ ಅದ್ಭುತವಾಗಿ. ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್ ಮೇಡಮ್, ವೆರಿ ಗುಡ್. ಪ್ರಮೀಳಾ ಮಾಸ್ಟರ್, ಪ್ರಮೀಳಾ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಶಿವರಂಜಪ್ಪ ಸರ್ ಇನ್ನೊಂದು ಹೇಳಿ. ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಹೇಳಿ ಸರ್, ಹೇಳಿ. ಓಕೆ ಸರ್. ದೇವರು ಇರುವನೋ ಇಲ್ಲವೋ ಎಂಬುದು, ದೇವರು ಇರುವನೋ ಇಲ್ಲವೋ ಎಂಬುದು, ದೇವರು ಇರುವನೋ ಇಲ್ಲವೋ ಎಂಬುದು ಯಾರನ್ನು ಕೇಳುವೆಯೋ, ಅವರನ್ನು ಇವರನ್ನು ಕೇಳುವುದ್ಯಾಕೋ ಮನಸ್ಸನೆ ನೀ ಕೇಳೋ, ಅವರನ್ನು ಇವರನ್ನು ಕೇಳುವುದ್ಯಾಕೋ ಮನಸ್ಸನೆ ನೀ ಕೇಳು, ನಿನ್ನ ಮನಸ್ಸನೆ ನೀ ಕೇಳೋ. ಗುಡಿಯ ಘಂಟೆಯಲ್ಲಿ ಮಂತ್ರಘೋಷದಲ್ಲಿ ದೇವರು ತುಂಬಿರುವ, ಗುಡಿಯ ಘಂಟೆಯಲ್ಲಿ ಮಂತ್ರಘೋಷದಲ್ಲಿ ದೇವರು ತುಂಬಿರುವ, ಒಲವು ತುಂಬಿರುವ ಚೆಲುವು ಮಾತಿನಲ್ಲಿ ದೇವರು ನಗುತ್ತಿರುವ, ಒಲವು ತುಂಬಿರುವ ಚೆಲುವು ಮಾತಿನಲ್ಲಿ ದೇವರು ನಗುತ್ತಿರುವ, ನಿನ್ನ ದೇವರು ನಗುತ್ತಿರುವ. ದೇವರು ಇರುವನೋ ಇಲ್ಲವೋ ಎಂಬುದು, ಮಧುರ ಹಾಲಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ತುಂಬಿರುವ, ಮಧುರ ಹಾಲಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ತುಂಬಿರುವ, ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ನಗುತ್ತಿರುವ, ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ನಗುತ್ತಿರುವ, ನಿನ್ನ ದೇವರು ನಗುತ್ತಿರುವ. ದೇವರು ಇರುವನೋ ಇಲ್ಲವೋ ಎಂಬುದು, ತಾಯಿ ಮಡಿಲಿನಲ್ಲಿ ಗುರುವಿನಡಿಯಲ್ಲಿ,
ತಾಯಿ ಮಡಿಲಿನಲ್ಲಿ ಗುರುವಿನಡಿಯಲ್ಲಿ ದೇವರು ನಗುತ್ತಿರುವ ಅಣು ರೇಣು ತೃಣ ಕಾಷ್ಟಗಳಲ್ಲಿ ದೇವರು ನಗುತ್ತಿರುವ ಅಣು ರೇಣು ತೃಣ ಕಾಷ್ಟಗಳಲ್ಲಿ ದೇವರು ನಗುತ್ತಿರುವ ನಿನ್ನ ದೇವರು ನಗುತ್ತಿರುವ ದೇವರು ಇರುವನೋ ಇಲ್ಲವೋ ಎಂಬುದು ದೇವರು ಇರುವನೋ ಇಲ್ಲವೋ ಎಂಬುದು ಯಾರನ್ನು ಕೇಳುವೆಯೋ ಅವರನ್ನು ಇವರನ್ನು ಕೇಳುವುದ್ಯಾಕೋ ಮನಸನೆ ನೀ ಕೇಳು ನಿನ್ನ ಮನಸನೆ ನೀ ಕೇಳು ನಿನ್ನ ಮನಸನೆ ನೀ ಕೇಳು ನಿನ್ನ ಮನಸನೆ ನೀ ಕೇಳು. ಥ್ಯಾಂಕ್ ಯು ಸರ್. ವೆರಿ ಗುಡ್ ಸರ್. ಧನ್ಯವಾದಗಳು. ಸೂಪರ್ ಸೂಪರ್. ವೆರಿ ಗುಡ್. ಪ್ರಮೀಳಾ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಪ್ರಮೀಳಾ ಮಾಸ್ಟರ್ ಹೇಳಿ. ಅಂದ್ರೆ ಲೇಟ್ ಇದೆಯಾ ಮೇಡಮ್? ಪ್ರಮೀಳಾ ಮಾಸ್ಟರ್. ಲಕ್ಷ್ಮೀ ಹೆಬ್ಬಾಳ ಮೇಡಮ್ ಹೇಳಿ, ಇಲ್ಲಾಂದ್ರೆ ನೀವು ಹೇಳಿ. ಇದ ಶಿವರಾತ್ರಿ ಮಹಿಮೆ ಹೇಳೇನ್ರಿ? ಹೇಳ್ರಿ ಹೇಳ್ರಿ. ಹಾ ಹಾಡಾ? ಹಾಡಲ್ರಿ, ಶಿವರಾತ್ರಿ ಮಹಿಮೆ ಅಂತಂದ ಅದ್ ಕತಿ ಐತ್ರಲ್ಲ, ಅದ್ರಾಗಿಂದ ಒಂದ್ 5 ನಿಮಿಷ 10 ನಿಮಿಷದ ಹೇಳೇನ ಅಂತ ಕೇಳ್ರಿ. ಹೇಳಿ ಹೇಳಿ. ಬ್ಯಾಡಂದ್ರ ಹಾಡ ಅಂತನ್ರಿ. ಹೇಳ್ರಿ 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 ಅಂದೆ. ಕೆಲ್ಸ ಐತ್ರಿ? ಹಾ ಕೇಳಿಸ್ತಾ ಇದೆ, ಹೇಳಿ ಹೇಳಿ ಬೇಗ ಹೇಳಿ. ಮಹಾಶಿವರಾತ್ರಿಯ ಮಹಿಮೆ. ಭರತಖಂಡದಲ್ಲಿ ಶೈವಮತಿಯರಿಗೆ ಮಹಾಶಿವರಾತ್ರಿಯ ಒಂದು ಮಹಾಪುಣ್ಯ ದಿನವೆಂದು ತಪ್ಪಾಗಲಾರದು. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ದಶಿಗೆ ಶಿವರಾತ್ರಿ ಎಂದು ಹೆಸರು. ಈ ಮಹಾಶಿವರಾತ್ರಿಯಲ್ಲಿ ಶಿವನಾಮ ಸ್ಮರಣೆ, ಶಿವಪೂಜೆ ಮಾಡಿದರೆ ಜನ್ಮಾಂತರದಿಂದಲೂ ಕಾಡುತ್ತಿದ್ದ ಪಾಪರಾಶಿಗಳು ಅಂದೇ ಆಗಲೇ ನಶಿಸಿ ಹೋಗುವುದೆಂದು ಸೂತ ಪುರಾಣಿಕರು ಶೌಕನಾದಿ ಋಷಿಗಳಿಗೆ ಸಾರಿ ಸಾರಿ ಹೇಳಿದ್ದಾರೆ. ಸೂತ ಪುರಾಣಿಕರು ಶಿವರಾತ್ರಿ ಮಹಿಮೆಯನ್ನು ಅಖಂಡವಾಗಿ ಹೊಗಳಿದ್ದಾರೆ. ಈ ಮಹಾಶಿವರಾತ್ರಿಯ ಪರ್ವ ಕಾಲದಲ್ಲಿ ಶುಭ ಪ್ರಸಂಗದಲ್ಲಿ ಪೂರ್ಣ ನಿರಾಹಾರನಾಗಿದ್ದು ಶಿವನಾಮ ಸ್ಮರಣೆ ಮಾಡುತ್ತಾ ಸ್ನಾನ, ಶಿವಪೂಜಾದಿಗಳನ್ನು ಒಳ್ಳೆಯ ಭಕ್ತಿಯಿಂದ ಆಚರಿಸಿ ಶಿವನಾಮ ಸಂಕೀರ್ತನೆ, ಶಿವಘೋಷಣೆಗಳನ್ನು ಶ್ರವಣ ಮಾಡುತ್ತಿರಬೇಕು. ಅಂದಿನ ಅಖಂಡ ರಾತ್ರಿಯಲ್ಲಿಯೂ ಸಂಪೂರ್ಣ ಜಾಗರಣೆ ಮಾಡುತ್ತಾ ಶಿವ ಸಂಕೀರ್ತನೆಯಲ್ಲಿಯೇ ಕಾಲ ಕಳೆದು ಶಿವಲೀಲೆಗಳ ಶ್ರವಣ ಮಾಡಬೇಕು. ಶಿವಲಿಂಗಕ್ಕೆ ಸಹಸ್ರ ಬಿಲ್ಲೋದಳಗಳನ್ನು ಏರಿಸಿ ಶಿವ ಭಜನೆ ಮಾಡುತ್ತಿರಬೇಕು. ಈ ಮಹಾಶಿವರಾತ್ರಿಯಲ್ಲಿ ಶಿವಭಕ್ತಿಯಿಂದ ಶಿವ ಮಹಿಮೆಯ ಕಥಾಶ್ರವಣ ಮಾಡಿದರೆ ಅವರಿಗೆ ಕೋಟಿ ಕೋಟಿ ಪುಣ್ಯವು ಲಭಿಸುವುದಲ್ಲದೆ ಸರ್ವ ಪಾಪಗಳು ನಶಿಸಿ ಹೋಗುವು. ಶಿವರಾತ್ರಿಯಲ್ಲಿ ಶಿವನಾಮ ಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡಿದರೆ ಸಹಸ್ರ ವರ್ಷಗಳವರೆಗೆ ತಪಸ್ಸು ಮಾಡಿದ ಫಲವು ಸಿದ್ಧಿಯಾಗುವುದು. ಇದೇ ಮಹಾಶಿವರಾತ್ರಿಯಲ್ಲಿ ಶಿವಭಕ್ತರು ಒಳ್ಳೆಯ ಭಕ್ತಿಯಿಂದ ಶಿವಭಜನೆ ಮಾಡುತ್ತಾ ಶುದ್ಧೋದಕದಿಂದ ಸ್ನಾನ ಮಾಡಿ ಶಿವನನ್ನು ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿದ್ದಾದರೆ ಪವಿತ್ರ ಗಂಗಾ ನದಿಯಲ್ಲಿ ಮಿಂದು ಕಾಶಿ ವಿಶ್ವೇಶ್ವರನ ದರ್ಶನದಿಂದ ಲಭಿಸುವ ಪುಣ್ಯ ಫಲವು ದೊರಕುವುದರಲ್ಲಿ ಸಂಶಯ ಇಲ್ಲ. ಇದೇ ಮಹಾಶಿವರಾತ್ರಿಯಲ್ಲಿ ಭಕ್ತಿ ಪೂರ್ವಕ ಶಿವಪೂಜೆ ಮಾಡಿದವರ ಪುಣ್ಯಕ್ಕೆ ಸರಿಸಮಾನ ಯಾವುದೂ ಇಲ್ಲವೆಂದು ಸ್ಕಂದ ಪುರಾಣದಲ್ಲಿ ಘಂಟಾಘೋಷವಾಗಿ ಹೇಳಿದೆ. ಶಿವನೇ ಸರ್ವೋತ್ತಮ, ಶಿವನೇ ಸರ್ವರನ್ನು ಅನುಗ್ರಹಿಸತಕ್ಕವನು, ಜಗತ್ಕರ್ತನಾದ ಶಿವನೊಬ್ಬನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ರಕ್ಷಿಸತಕ್ಕವನೆಂಬ ಮಾತು ಈ ಮಹಾಶಿವರಾತ್ರಿಗೆ ಅನ್ವಯಿಸುತ್ತದೆ. ಈ ಪುಣ್ಯ ದಿನವಾದ ಶಿವರಾತ್ರಿ ಮಹಿಮೆಯನ್ನು ವರ್ಣಿಸುವುದು ಆ ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಈ ಮಹಾಶಿವರಾತ್ರಿಯ ಪರ್ವ ಕಾಲದಲ್ಲಿ ಉಪವಾಸ ಮಾಡಿ ಅಂದು ಜಾಗರಣೆ ಮಾಡಿ ಲೋಕ ರಕ್ಷಕನಾದ ಶಿವನನ್ನು ಸ್ಮರಿಸಿ ಶಿವ ಶಿವ ಎಂದು ಜಯಘೋಷ ಮಾಡಿ ಬಿಲ್ವಪತ್ರೆಯಿಂದ ಶಿವನನ್ನು ಪೂಜಿಸಿದ್ದಾದರೆ ಜನ್ಮ ಜನ್ಮಾಂತರದ ಪಾಪ ಕೋಟಿಗಳು ಆಗಲೇ ನಶಿಸಿ ಹೋಗಿ ಸಹಸ್ರ ಕೋಟಿ ಪುಣ್ಯವು ಲಭಿಸುವುದು. ಆದ್ದರಿಂದಲೇ ಸೂತ ಪುರಾಣಿಕರು ಶಿವರಾತ್ರಿ ಮಹಿಮೆಯನ್ನು ಅಖಂಡವಾಗಿ ಹೊಗಳಿದ್ದಾರೆ. ಎಲ್ಲಾ ಮತೀಯರಲ್ಲಿ ಶಿವಭಕ್ತರೇ ಭಾಗ್ಯಶಾಲಿಗಳು.
ಶಿವಭಕ್ತರಂತ ಮಹಾ ಪುಣ್ಯಶಾಲಿಗಳು ಯಾರೂ ಇಲ್ಲ. ಜಗದ್ರಕ್ಷಕನಾದ ಶಿವನ ದರ್ಶನವನ್ನು ಪ್ರತಿದಿನವೂ ಪಡೆದು ಧನ್ಯರಾಗುತ್ತಿರುವ ಶಿವಭಕ್ತರ ಪುಣ್ಯವನ್ನು ಹೊಗಳುವುದರಿಂದಲೇ ಮಹಾಪುಣ್ಯವು ಲಭಿಸುತ್ತದೆ. ಅಂತಲೇ ಸ್ಕಂದ ಪುರಾಣದಲ್ಲಿ ಶಿವ ದರ್ಶನ ಪಡೆಯುತ್ತಿರುವ ಶಿವಭಕ್ತರಿಗೆ ಸದಾ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂದು ಒಂದೆಡೆ ಹೇಳಿದ್ದಾರೆ. ಪ್ರಾತಃ ಕಾಲದಲ್ಲಿ ಶಿವನ ದರ್ಶನವನ್ನು ಪಡೆದುಕೊಂಡರೆ ಹಿಂದಿನ ರಾತ್ರಿಯಲ್ಲಿ ಮಾಡಿದ ಪಾಪವು ನಶಿಸಿ ಹೋಗುವುದು. ದಿನದ 2ನೇ ಪ್ರಹರದಲ್ಲಿ ಶಿವನ ದರ್ಶನವನ್ನು ಪಡೆದರೆ ಪೂರ್ವ ಜನ್ಮದ ಪಾಪಗಳು ನಶಿಸಿ ಹೋಗುವು. ಸಾಯಂಕಾಲದಲ್ಲಿ ಶಿವನ ದರ್ಶನ ಪಡೆದರೆ ಜನ್ಮ ಜನ್ಮಾಂತರಗಳೆಂದು ಕಾಡುತ್ತಿದ್ದ ಪಾಪಗಳು ಕ್ಷಣ ಮಾತ್ರದಲ್ಲಿ ನಶಿಸಿ ಹೋಗುವು. ಗ್ರಹಣ, ಸಂಕ್ರಮಣ, ಹುಣ್ಣಿಮೆ ಮೊದಲಾದ ದಿನಗಳಿಂದಲೂ ಈ ಮಹಾಶಿವರಾತ್ರಿಯ ದಿನವು ಶೈವಮತಿಯರಿಗೆ ಒಂದು ಮಹಾಭಾಗ್ಯ ದಿನವೆಂದರೆ ತಪ್ಪೇನಿಲ್ಲ. ಶಿವರಾತ್ರಿಯ ದಿನದಂದು ಕೇವಲ ಹಾಸ್ಯಾಸ್ಪದವಾಗಿಯಾದರೂ ಶಿವ ಶಿವ ಎಂದು ನಾಮಸ್ಮರಣೆ ಮಾಡಿದರೆ ಕೋಟಿ ಪುಣ್ಯವು ಲಭಿಸುವುದು. ಅಂದಾಗ ಸ್ನಾನಾದಿ ಕರ್ಮಗಳಿಂದ ಶುದ್ಧವಾಗಿ ಶಿವದರ್ಶನ ಪಡೆದು ಶಿವಪೂಜೆ ಮಾಡಿ ಅಂದು ಉಪವಾಸವಿದ್ದು ರಾತ್ರಿ ಶಿವನಾಮ ಸ್ಮರಣೆ ಮಾಡಿ ಸಂಪೂರ್ಣ ಜಾಗರಣೆ ಮಾಡಿದರೆ ಅದೆಷ್ಟು ಪುಣ್ಯ ಲಭಿಸುವುದೆಂಬುದನ್ನು ವರ್ಣಿಸಬೇಕಿಲ್ಲ. ಶಿವರಾತ್ರಿ ವ್ರತವನ್ನು ಮೇಲೆ ಹೇಳಿದಂತೆ ಆಚರಿಸಿದ ಶಿವಭಕ್ತನ ಪುಣ್ಯಕ್ಕೆ ಎಣೆಯೇ ಇಲ್ಲ. ಹಿಂದಕ್ಕೆ ವಶಿಷ್ಠ, ಗರ್ಗ, ವಿಶ್ವಾಮಿತ್ರರಂತ ಮಹಾಯೋಗಿಗಳು ಈ ಶಿವರಾತ್ರಿ ವ್ರತವನ್ನು ಆಚರಿಸಿ ಮಹಾ ಪುಣ್ಯಶಾಲಿಗಳಾಗಿ ಹೋದರು. ಶಿವರಾತ್ರಿಯ ವ್ರತದ ಮಹಿಮೆ ಅನೇಕ ಕಥೆಗಳಿವೆ. ಅವುಗಳಿಂದ ಕೇಳಿದ ಮಾತ್ರದಿಂದಲೇ ಪುಣ್ಯವು ಲಭಿಸುತ್ತದೆ. ಅವುಗಳಲ್ಲಿ ಒಂದು ಕಥೆಯ ಓರ್ವ ಬೇಡನು ತನಗೆ ಅರಿಯದಂತೆ ಶಿವರಾತ್ರಿ ವ್ರತವನ್ನು ಆಚರಿಸಿ ಮೋಕ್ಷ ಪಡೆದ ಕಥೆಯನ್ನು ಕೆಳಗೆ ಹೇಳಿದ ಈ ಪುಣ್ಯ ಕಥೆಯು ಶಿವರಾತ್ರಿಯ ಕಥೆಯೆಂದು ಎಲ್ಲೆಲ್ಲಿಯೂ ಬಹು ಪ್ರಸಿದ್ಧಿಯಾಗಿ ಪಡೆದಿದೆ. ಸಾಕ್ರಿಷ್ಟ? ಮುಗಿತಾ? ಮುಂದ್ ಓದ್ಬೇಕೇನ್? ಸಾಕ್ರಿ? ಹಾ, ಬಾಳ ಐತೆ ಸ್ವಲ್ಪ ಇದೆ? ಹಲೋ ಸರ್. ಬಾಳ ಇದೆಯಾ ಸ್ವಲ್ಪ ಇದೆಯಾ? ಬಾಳ ಐತ್ರದ್. ಸಾಕ್ ಇಲ್ಲಿಗೆ ಮುಗಿಸಿ ಬಿಡ್ತಾನ್ರಿ. ಒಂದ್ ಇದ್ರದ ಹಾಡ ಒಂದ್ ಅಂದ್ ಬಿಡ್ತಾನ್ರಿ, ಸಾಣದೈತಿ. ಆಯ್ತಾಯ್ತು ಹೇಳಿ. ಬಿಲ್ವ ಪತ್ತರೆಯಾಗಬೇಕಮ್ಮ ನಮ್ಮ ಶಿವನ ಪೂಜೆಗೆ, ಬಿಲ್ವ ಪತ್ತರೆಯಾಗಬೇಕಮ್ಮ, ಬಿಲ್ವ ಪತ್ತರೆಯಾಗಬೇಕಮ್ಮ ನಮ್ಮ ಶಿವನ ಪೂಜೆಗೆ, ಬಿಲ್ವ ಪತ್ತರೆಯಾಗಬೇಕಮ್ಮ. ಬಿಲ್ವ ಪತ್ತರೆ ಆಗಬೇಕು ಮಲ್ಲಿಕಾರ್ಜುನ ಪೂಜೆಗಿನ್ನು, ಬಿಲ್ವ ಪತ್ತರೆ ಆಗಬೇಕು ಮಲ್ಲಿಕಾರ್ಜುನ ಪೂಜೆಗಿನ್ನು. ಅಲ್ಲಿ ನೋಡಲು ಸಲ್ಲ ಶಿವನ ಮೆಲ್ಲ ಮೆಲ್ಲನೆ ಒಲಿಸಬೇಕು, ಅಲ್ಲಿ ನೋಡಲು ಸಲ್ಲ ಶಿವನ ಮೆಲ್ಲ ಮೆಲ್ಲನೆ ಒಲಿಸಬೇಕು. ಬಿಲ್ವ ಪತ್ತರೆಯಾಗಬೇಕಮ್ಮ ನಮ್ಮ ಶಿವನ ಪೂಜೆಗೆ, ಬಿಲ್ವ ಪತ್ತರೆಯಾಗಬೇಕಮ್ಮ. 3 ದಳದ ಬಿಲ್ವ ಪತ್ತರೆ ಅದನ್ನೇರಿ ನೋಡಲು ಸುತ್ತಮುತ್ತಲು ಬೆಳಕು ತೋರುವುದು. 3 ದಳದ ಬಿಲ್ವ ಪತ್ತರೆ ಅದನ್ನೇರಿ ನೋಡಲು ಸುತ್ತಮುತ್ತಲು ಬೆಳಕು ತೋರುವುದು. ಸತ್ಯಚಿತ್ತಾನಂದನಾಗಿ ಸತ್ಯವೇತ ನೆನೆಸಿಕೊಂಡು, ಸತ್ಯಚಿತ್ತಾನಂದನಾಗಿ ಸತ್ಯವೇತ ನೆನೆಸಿಕೊಂಡು, ಸತ್ಯದೋಳು ಚಲಿಸುವಂತ ನಿತ್ಯ ನಿರ್ಮಲನಾಗಬೇಕು, ಸತ್ಯದೋಳು ಚಲಿಸುವಂತ ನಿತ್ಯ ನಿರ್ಮಲನಾಗಬೇಕು. ಬಿಲ್ವ ಪತ್ತರೆಯಾಗಬೇಕಮ್ಮ ನಮ್ಮ ಶಿವನ ಪೂಜೆಗೆ, ಬಿಲ್ವ ಪತ್ತರೆಯಾಗಬೇಕಮ್ಮ. ದೊರೆಯ ಭೋಗವ ಬಯಸಬೇಡಮ್ಮ, ಮರೆಯದಲ್ಲಿ ನಿತ್ಯ ಗುರುವಿನಾಜ್ಞೆಯ ಭಜನೆ ಮಾಡಮ್ಮ. ದೊರೆಯ ಭೋಗವ ಬಯಸಬೇಡಮ್ಮ, ಮರೆಯದಲ್ಲಿ ನಿತ್ಯ ಗುರುವಿನಾಜ್ಞೆಯ ಭಜನೆ ಮಾಡಮ್ಮ. ಉರುಗಗಿರಿಯೇ ನಂದನಾಗಿ ಹರಣ ಪಾರ್ವತಿ ರಮಣನೆಂದು, ಉರುಗಗಿರಿಯೇ ನಂದನಾಗಿ ಹರಣ ಪಾರ್ವತಿ ರಮಣನೆಂದು ಚರಣ ಸೇವೆ ಮಾಡಿಕೊಂಡು ಕರುಣವನ್ನು ಪಡೆಯಬೇಕು, ಚರಣ ಸೇವೆ ಮಾಡಿಕೊಂಡು ಕರುಣವನ್ನು ಪಡೆಯಬೇಕು. ಬಿಲ್ವ ಪತ್ತರೆಯಾಗಬೇಕಮ್ಮ ನಮ್ಮ ಶಿವನ ಪೂಜೆಗೆ, ಬಿಲ್ವ ಪತ್ತರೆಯಾಗಬೇಕಮ್ಮ, ಬಿಲ್ವ ಪತ್ತರೆಯಾಗಬೇಕಮ್ಮ ನಮ್ಮ ಶಿವನ ಪೂಜೆಗೆ, ಬಿಲ್ವ ಪತ್ತರೆಯಾಗಬೇಕಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ಬಿಲ್ಪತ್ರೆ ಪೂಜೆ ಮಾಡಿದ್ರ ಇಲ್ಲ ಇವತ್ತು? ಮಾಡಿವಲ್ರಿ. ರಮೇಶ್ ಸರ್? ಎಸ್ ಸರ್. ಮಹಾಶಿವರಾತ್ರಿ ಕುರಿತು ಪತ್ರಿಜಿ ಅವರ ಒಂದು ಸಂದೇಶ ಇದೆ ಸರ್, ಹೇಳ? ಹೇಳಿ ಸರ್, ಹೇಳಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ, ಗ್ರ್ಯಾಂಡ್ ಮಾಸ್ಟರ್ ಹಾಗೂ
ಅರುಣ್ ಕುಮಾರ್ ಮಾಸ್ಟರ್ ಹಾಗೂ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಮಾಡುತ್ತಾ, ಮಹಾಶಿವರಾತ್ರಿಯನ್ನು ಕುರಿತು ಪತ್ರಿಜಿಯವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಶಿವರಾತ್ರಿ ಅಂದರೆ ನಮಗೆ ನೆನಪಾಗುವುದು ಶಿವ. ಶಿವ ಎಂದರೆ ಧ್ಯಾನ. ಶಿವರಾತ್ರಿ ಅಂದರೆ ಧ್ಯಾನ ಸಾಧನೆ. ಇವತ್ತು ಪತ್ರಿಜಿಯವರು ಮಹಾಶಿವರಾತ್ರಿಯ ಸಂದೇಶವನ್ನು ನೋಡೋಣ ಫ್ರೆಂಡ್ಸ್. ನಾವೇ ಶಿವರು. ನಾವು ಧ್ಯಾನ ಮೂರ್ತಿಗಳಾಗಿ ರೂಪುಗೊಳ್ಳಬೇಕೆಂದು ಯೋಗೇಶ್ವರರು ಧ್ಯಾನಸ್ಥನಾಗಿರುವ ಶಿವನ ರೂಪವನ್ನು ಪುರಾಣಗಳಲ್ಲಿ ಚಿತ್ರಿಸಿದ್ದಾರೆ. ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದೀವಿ. ಶಿವರಾತ್ರಿಯ ದಿನದಂದು ಪ್ರತ್ಯೇಕವಾದ ಧ್ಯಾನವನ್ನ ಮಾಡ್ತೀವಿ. ಶಿವಹೋಂ ಎಂದು ಅಭ್ಯಾಸ ಮಾಡ್ತೀವಿ. ಅಂದರೆ ನಾನೇ ಶಿವನು. ಇತರರು ಏನು ಮಾಡ್ತಿದ್ದಾರೆ ಅನ್ನುವುದನ್ನು ನೋಡೋದಕ್ಕೆ ನಾವು ಜನ್ಮ ತೆಗೆದುಕೊಂಡಿಲ್ಲ. ನಾವು ಏನು ಮಾಡಬೇಕು ಎಂದು ಜನ್ಮ ತೆಗೆದುಕೊಂಡಿದ್ದೀವಿ, ಅದನ್ನೇ ಮಾಡಬೇಕು. ಪುರಾಣಗಳಲ್ಲಿ ಹೇಳುತ್ತಿರುವ ಹಾಗೆ ಶಿವನು ಏನು ಮಾಡುತ್ತಿದ್ದಾನೋ ಅದನ್ನೇ ನಾವು ಮಾಡಬೇಕು. ನಾನು ಒಬ್ಬ ಶ್ರೇಷ್ಠ ಯೋಗಿ ಆಗಬೇಕು, ಯೋಗೇಶ್ವರನಾಗಬೇಕು. ನಾನು ಒಬ್ಬ ಮಾಸ್ಟರ್ ಆಗಬೇಕು ಎಂಬುದನ್ನು ಪ್ರತಿಯೊಬ್ಬರೂ ಧ್ಯೇಯವಾಗಬೇಕು. ಸ್ವಲ್ಪ ಮಾಡಿದರೆ ಆಗುತ್ತೆ ಅಂತ ಅಲ್ಲ, ಸಂಪೂರ್ಣ ಮಾಸ್ಟರ್ ಆಗಬೇಕು. ನಾವು ಆರಿಸಿಕೊಂಡಿರುವ ಮಾರ್ಗವು ನಮ್ಮನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಆ ಮಾರ್ಗದ ಬಗ್ಗೆ ಬುದ್ಧಿವಂತಿಕೆ, ದೂರದೃಷ್ಟಿ, ಶಾಸ್ತ್ರೀಯ ದೃಷ್ಟಿಕೋನವನ್ನು ಹೊಂದಿರಬೇಕು. ನಾನು ಆರಿಸಿಕೊಂಡಿರುವ ಮಾರ್ಗ ಅಂದರೆ ಪತ್ರಿಜಿಯವರು ಆರಿಸಿಕೊಂಡಿರುವಂಥ ಮಾರ್ಗ, ನಾನು ಎಲ್ಲರಿಂದ ಕಲಿಯಬೇಕು, ಎಲ್ಲ ಪುಸ್ತಕಗಳನ್ನು ಓದಬೇಕು, ಎಲ್ಲ ಗುರುಗಳ ಹತ್ತಿರ ಹೋಗಬೇಕು, ಎಲ್ಲವನ್ನು ಕಲಿತುಕೊಳ್ಳಬೇಕು ಅನ್ನುವುದು. ಶಿವರಾತ್ರಿಯ ದಿನದಂದು ನಾವು ಶಿವನ ರೂಪವನ್ನು ಗಮನಿಸಿದಾಗ ಕೆಲವು ವಿಷಯಗಳು ನಮಗೆ ವ್ಯಕ್ತವಾಗುತ್ತವೆ. ಸರಳ ಜೀವನ, ಸಿಂಪಲ್ ಲಿವಿಂಗ್. ಮನೆ ಇಲ್ಲ, ಪ್ರಕೃತಿಯಲ್ಲೇ ಬೆಟ್ಟ ಗುಡ್ಡ ಪರ್ವತಗಳ ಮಧ್ಯದಲ್ಲೇ ಜೀವಿಸುವುದು. ಶಿವ ಒಂದು ವಸ್ತ್ರವನ್ನು ಧರಿಸಿ ಭಿಕ್ಷೆ ಪಾತ್ರೆ ಹಿಡಿದು ಸಾಧಾರಣವಾಗಿ ಜೀವನವನ್ನು ನಡೆಸಿದ್ದನು. ಅದು ನಮಗೆ ಒಂದು ಆದರ್ಶ. ಮತ್ತೊಂದು ಧ್ಯಾನದಲ್ಲಿ ನಿಮಗ್ನರಾಗಿರುವುದು. ಮತ್ತೊಂದು ಏನು? ಶಿವನು ಧ್ಯಾನದಲ್ಲಿ ನಿಮಗ್ನರಾಗಿರುವುದು. ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅಂದರೆ ಸರಳ ಜೀವನ ಮತ್ತು ಉತ್ಕೃಷ್ಟ ಚಿಂತನೆ. ಅಂದರೆ ನಾನು 3ನೇ ಕಣ್ಣನ್ನು ಗಳಿಸಬೇಕು ಎಂದು ಧ್ಯಾನದಲ್ಲಿ ನಿಮಗ್ನರಾಗಿದ್ದಾರೆ. ದಟ್ ಈಸ್ ಕಾಲ್ಡ್ ಹೈ ಥಿಂಕಿಂಗ್. ನನಗೆ 2 ಕಣ್ಣುಗಳಿವೆ ಭೌತಿಕತೆಯನ್ನು ನೋಡೋದಕ್ಕೆ, ಆದರೆ 3ನೇ ಕಣ್ಣು ಬೇಕು ಪರಮಾರ್ಥವನ್ನು ದರ್ಶಿಸಲು. ನಾನು ಈಗ ಇಲ್ಲಿ ಅಂದರೆ ವರ್ತಮಾನ ಹಾಗೂ ಹುಟ್ಟುವ ಮುನ್ನ ನಾನು ಎಲ್ಲಿದ್ದೆ, ಮರಣದ ನಂತರ ಎಲ್ಲಿಗೆ ಹೋಗುತ್ತೇನೆ ಎನ್ನುವುದು ತಿಳಿದುಕೊಳ್ಳಬೇಕು. ಯಾರು ಇದನ್ನು ತಿಳಿಯಲು ಆ ಮಾರ್ಗದಲ್ಲಿ ನಡೆಯುತ್ತಾರೋ ಅಂಥವರಿಗೆ ಹೈಯೆಸ್ಟ್ ಥಿಂಕಿಂಗ್ ಇದೆ ಎಂದು ಅರ್ಥ. ನಾನು ಜಮೀನ್ದಾರನಾಗಬೇಕು, ಊರಿಗೆ ಸರ್ಪಂಚ್ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಥವಾ ಕುಬೇರನಾಗಬೇಕು ಅಂತ ಇದ್ದಾಗ ಇವೆಲ್ಲವೂ ಹೈಯೆಸ್ಟ್ ಥಿಂಕಿಂಗ್ ಆಗುವುದಿಲ್ಲ. ಇನ್ನೊಬ್ಬರ ಮೇಲೆ ಪ್ರಾಬಲ್ಯವನ್ನು ತೋರಿಸುವುದು ಕೆಲಸಕ್ಕೆ ಬಾರದು. ನಾನು ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಬೇಕು. ಅದಕ್ಕೆ ಬೇಕಿರುವ ದಿವ್ಯ ಚಕ್ಷುವನ್ನು ಗಳಿಸಿಕೊಳ್ಳಲು ಧ್ಯಾನಸ್ಥರಾಗುವುದು ಹೈ ಥಿಂಕಿಂಗ್. 6 ಚಕ್ರಗಳಲ್ಲಿ ಆಜ್ಞಾ ಚಕ್ರ, 6ನೇ ಚಕ್ರ ಉನ್ನತವಾದ ಸುದರ್ಶನ ಚಕ್ರ. ಸು ಅಂದರೆ ಹೈಯೆಸ್ಟ್, ದರ್ಶನ ಎಂದರೆ ಎಲ್ಲವನ್ನು ತೋರಿಸುವಂಥದ್ದು, ಸುದರ್ಶನ ಚಕ್ರ. ಆಜ್ಞಾ ಚಕ್ರ ಅದನ್ನೇ ಗುರುಚಕ್ರ ಎಂದು ಸಹ ಕರೆಯುತ್ತಾರೆ. ಆ ಸ್ಥಾನದಲ್ಲಿ ನಾವು ಗುರು ಆಗಿ ಇರ್ತೀವಿ.
ಪ್ರಾಪಂಚಿಕವಾಗಿ ಬೇಕು ಎನ್ನುವರು ಲಘು, ಮೂರನೇ ಕಣ್ಣು ಬೇಕು ಎನ್ನುವರು ಗುರು. ಹಾಗಾಗಿ ಶಿವ ಈಸ್ ಈಕ್ವಲ್ ಟು ತ್ರಿನೇತ್ರ. ಇದು ಸೂತ್ರ, ಇದು ಮತ್ತೇನು ಅಲ್ಲ. ಅಂತಹ ಗುರಿಯನ್ನು ಈಶ್ವರ ಬುದ್ಧ ಸಾಧಿಸಿದ್ದಾರೆ. ಹಾಗಾಗಿ ನಾವು ಸಹ ಅವರಂತೆ ಗುರಿಯನ್ನು ನಿರ್ಧರಿಸಬೇಕು. ಶಿವರಾತ್ರಿ ದಿನದಂದು ಹೊಟ್ಟೆಗೆ ಉಪವಾಸ, ಜಾಗರಣೆ. ಜಾಗರಣೆ ಎಂದರೆ ಮೂರನೇ ಕಣ್ಣನ್ನು ಜಾಗೃತಗೊಳಿಸುವುದು. ಇಡೀ ರಾತ್ರಿ ಈ ಚರ್ಮ ಚಕ್ಷುಗಳನ್ನು ತೆರೆದು ನೋಡುವುದಲ್ಲ, ಮೂರನೇ ಕಣ್ಣಿಗೆ ಜಾಗರಣೆ, ಅದುವೇ ಶಿವರಾತ್ರಿ. ಒಂದು ವರ್ಷ ನಾನು ಅಂದರೆ ಪತ್ರಿಜಿ ಅವರು ತರಕಾರಿ ಜ್ಯೂಸ್ ಕುಡಿದು, ಮತ್ತೊಂದು ವರ್ಷ ಮೊಳಕೆ ಕಾಳುಗಳನ್ನು ತಿಂದು ಜೀವನ ಮಾಡಿದ್ದೀನಿ. ಜೀವನದಲ್ಲಿ ಎಲ್ಲ ತರಹದ ಪ್ರಯೋಗಗಳನ್ನು ಮಾಡಬೇಕು. ಅತ್ಯಂತ ಪ್ರಮುಖವಾದ ಪ್ರಯೋಗ ಅಂದರೆ ಮೂರನೇ ಕಣ್ಣನ್ನು ಉತ್ತೇಜನ ಮಾಡುವುದು. ತ್ರಿನೇತ್ರದಿಂದ ತ್ರಿಕಾಲ ದರ್ಶನ ಅಂದರೆ ಈಗ ವರ್ತಮಾನ, ಜನನದ ಮೊದಲು, ಮರಣದ ನಂತರ ತ್ರಿಕಾಲ ದರ್ಶನ ಚೆನ್ನಾಗಿರುವವರನ್ನು ತ್ರಿಕಾಲ ಜ್ಞಾನಿ ಎನ್ನುತ್ತಾರೆ. ತ್ರಿಕಾಲ ದರ್ಶನ ಚೆನ್ನಾಗಿರುವವರನ್ನು ತ್ರಿಕಾಲ ಜ್ಞಾನಿ ಎನ್ನುತ್ತಾರೆ. ನನ್ನ ಹತ್ತಿರ ತ್ರಿನೇತ್ರ ಇದೆ ಎಂದು ನಿಮ್ಮ ತ್ರಿನೇತ್ರದಿಂದ, ತ್ರಿಕಾಲ ಜ್ಞಾನದಿಂದ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಅನುಕೂಲ ಮಾಡಿ ಎಂದು ಕೇಳಿದಾಗ ನಾನು ಅದನ್ನು ಮಾಡುವುದಿಲ್ಲ. ಯಾರು ತ್ರಿನೇತ್ರವನ್ನು ಉತ್ತೇಜನ ಮಾಡಬೇಕು ಅಂತ ಆಸಕ್ತರಿರುತ್ತಾರೋ ಅವರಿಗೆ ಟೆಕ್ನಿಕನ್ನು ಮಾತ್ರ ಹೇಳಿಕೊಡ್ತೀನಿ. ಹಾಗಾಗಿ ಅವರವರ ಸಮಸ್ಯೆಗಳನ್ನು ಅವರೇ ಬಗೆಹರಿಸಿಕೊಳ್ಳಬೇಕು. ಆಧ್ಯಾತ್ಮಿಕತೆ ಅಂದರೆ ತ್ರಿನೇತ್ರ. ನಾರಾಯಣ ಮೂರ್ತಿ ಭೂಲೋಕಕ್ಕೆ ಬರುವಾಗ, ಇಳಿದು ಬಂದಾಗ ಲಕ್ಷ್ಮಿ ಹಾಗೂ ವೈಕುಂಠ ವಾಸಿಗಳೆಲ್ಲರೂ ಜೊತೆಯಲ್ಲಿ ಹಾಗೆ ಇಳಿದು ಬಂದಿದ್ದರು. ಹಾಗೆ ತ್ರಿನೇತ್ರದ ಜೊತೆಯಲ್ಲಿ ದೈಹಿಕ ಆರೋಗ್ಯ, ಮಾನಸಿಕ ಶಾಂತಿ, ಬುದ್ಧಿ ವಿಕಾಸ, ನೆನಪಿನ ಶಕ್ತಿ, ಏಕಾಗ್ರತೆ ಇವೆಲ್ಲವೂ ತ್ರಿನೇತ್ರದ ಬೈ ಪ್ರಾಡಕ್ಟ್ಸ್. ನಾವು ಮಹಾತ್ಮ ಗಾಂಧಿ, ರಮಣ ಮಹರ್ಷಿ ಅವರ ಹತ್ತಿರ ಏನು ಕಲ್ತಿದ್ದೀವಿ? ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ವಾಟ್ ಈಸ್ ಹೈಯೆಸ್ಟ್ ಪಾಸಿಬಲ್ ಥಿಂಕಿಂಗ್? ನಾನು ದೇವರು, ನೀವು ದೇವರು, ಅದು ಹೈಯೆಸ್ಟ್ ಪಾಸಿಬಲ್ ಥಿಂಕಿಂಗ್. ಅಹಂ ಬ್ರಹ್ಮಾಸ್ಮಿ ಮತ್ತು ತತ್ವಮಸಿ. ಮೂರನೇ ಕಣ್ಣು ಉತ್ತೇಜನ ಆಗುವವರೆಗೂ ಧ್ಯಾನಸ್ಥರಾಗಿರಬೇಕು ಎಂಬ ಹಠ ಹಿಡಿದಿದ್ದೀವಿ. ಅಂದರೆ ನನಗೆ ತ್ರಿನೇತ್ರ ಬೇಕೇ ಬೇಕು ಎಂದು. ಪಿರಮಿಡ್ ಮಾಸ್ಟರ್ ಅಂದರೆ ಪರಮಶಿವ, ಪರಮ ಬುದ್ಧ. ಪರಮಶಿವ ಅಂದರೆ ಧ್ಯಾನದಲ್ಲಿ ಕುಳಿತು ಮೂರನೇ ಕಣ್ಣನ್ನು ಸಂಪಾದಿಸಿದವನು. ಪರಮ ಬುದ್ಧ ಎಂದರೆ ಊರೂರು ತಿರುಗಿ ಬೋಧಿಸಿದವನು. ಎಸ್ ಮೈ ಡಿಯರ್ ಮಾಸ್ಟರ್, ಸ್ನೇಹಿತರೆ, ಇದು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ಮಹಾಶಿವರಾತ್ರಿ ಎಂದು ನಮಗೆ ಕೊಟ್ಟಿರುವಂಥ ಒಂದು ಸಂದೇಶ. ಸೊ ಅದನ್ನು ನಾವೆಲ್ಲರೂ ಇವತ್ತು ಸಾಕಾರ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಮೀಳಾ ಮಾಸ್ಟರ್ ಮಾಡಿ. ಪ್ರಮೀಳಾ ಮಾಸ್ಟರ್, ಹೇಮಾ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಹೇಮಾ ವೀರಗೌಡ. ಎಸ್ ಮೇಡಮ್, ಹೇಳಿ. ನಮಸ್ತೆ ಸರ್. ಮಾಸ್ಟರ್, ಎಲ್ಲ ಧ್ಯಾನ ಸ್ಥಿತವಾದವ್ರಿಗೆಲ್ಲರಿಗೂ ನಮಸ್ತೆ. ಅರುಣ್ ಮಾಸ್ಟರ್ಗೂ ನಮಸ್ತೆ. ಪತ್ರಿಜಿ ಸಾರ್ಗೂ ನಮಸ್ತೆ. ನನ್ನನ್ನು ಗುಡಾಕೇಶ ಧ್ಯಾನಕ್ಕೆ ಪರಿಚಯ ಮಾಡಿಕೊಟ್ಟ ರಾಜೇಶ್ ಮಾಸ್ಟರ್ ಅವ್ರಿಗೂ ನನ್ನ ನಮಸ್ತೆಗಳು ಸರ್. ಒಂದು ನಾಗಸ್ತುತಿ ಮಾಡುತ್ತೀನಿ. ಶಿವಾಭರಣಂ ಘೋರರೂಪಂ ಪಂಚಇಂದ್ರಿಯತಾರಕಂ
शिवाभरणं घोररूपं पञ्च इन्द्रियतारकं नित्यं जागर्तिते निष्ठं नागनागम् आश्रयेऽहं नित्यं जागर्तिते निष्ठं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहम् दोषहरणं कीर्तिकरणं वित्तकल्मषनाशकं दोषहरणं कीर्तिकरणं वित्तकल्मषनाशकम् अर्थदेहामङ्गलं नागनागम् आश्रयेऽहम् अर्थदेहामङ्गलं नागनागम् आश्रयेऽहम् नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहम् सर्वरोगनिवारकं कुटुम्बभाग्यदायकं सर्वरोगनिवारकं कुटुम्बभाग्यदायकं गर्भसूतिरक्षकं नागनागम् आश्रयेऽहं गर्भसूतिरक्षकं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहम् पातालं स्वर्गमर्त्यं त्रैलोकवासिनं पातालं स्वर्गमर्त्यं त्रैलोकवासिनं क्षेत्रपालभुजङ्गीशं नागनागम् आश्रयेऽहं क्षेत्रपालभुजङ्गीशं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहं नागनागं नागनागं नागनागम् आश्रयेऽहं नमस्ते सर ಎಲ್ಲರಿಗೂ ನಮಸ್ತೆ ವೆರಿ ಗುಡ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಸುಜಾತ ಮಾಸ್ಟರ್ ಅನ್ಮ್ಯೂಟ್ ಮಾಡಿ ಪ್ರಮೀಳಾ ಮಾಸ್ಟರ್ ಹಾ ನಮಸ್ತೆ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ನಮಸ್ತೆ ನಮಸ್ತೆ ನಾನೊಂದು ಹಾಡು ಹಾಡ್ತೀನಿ ಸರ್ ವೆರಿ ಗುಡ್ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಒಳಗು ನೀನೆ ಹೊರಗು ನೀನೆ ಮನವ ತುಂಬಿದೆ ಶಂಕರ ಒಳಗು ನೀನೆ ಹೊರಗು ನೀನೆ ಮನವ ತುಂಬಿದೆ ಶಂಕರ ಆತ್ಮ ನೀನೆ ಜೀವ ನೀನೆ ಪ್ರಾಣ ನೀನೆ ಶಂಕರ ರುದ್ರ ನೀನೆ ಭದ್ರ ನೀನೆ ನೀನೇ ತಾ ಭಯಂಕರ ಬದುಕು ನೀನೆ ಭವನಿ ನೀನೆ ನೀನೇ ಸಾರಥಿಯಲ್ಲ ಬದುಕು ನೀನೆ ಭವನಿ ನೀನೆ ನೀನೇ ಸಾರಥಿಯಲ್ಲ ನೀನೇ ಸಾರಥಿಯಲ್ಲವಾ ಬೇಡಿದೆ ನಾನಿಂದಲೇ ದಾರಿ ಕಾಣದೆ ಬಾಳಲಿ ಯಾರನು ನಾನಂಬನೆ ಅಲಯಿಸೋತಿದೆ ಕಡಲು ನಲಿವ ಹರಸು ಬದುಕಲಿ ನೋವೇ ತುಂಬಿದೆ ಒಡಲಲಿ ಆ
ಆ ಬಂದು ನೀನೆ ಬಳಗನಿ ಬದುಕಿಗ ಸರಿ ಶಂಕರ ಪ್ರಾಣ ನೀನೆ ವಾಯು ನೀ ಪಾರ್ವತಿ ಪರಮೇಶ್ವರ ಪ್ರಾಣ ನೀನೆ ವಾಯು ನೀನೆ ಪಾರ್ವತಿ ಪ್ರಿಯವಲ್ಲಭ ಪಾರ್ವತಿ ಪ್ರಿಯವಲ್ಲಭ ಏನನು ನಾನೀಡಲಿ ಎಲ್ಲ ನಿನ್ನದೆ ಯಾವ ಮಂತ್ರ ಜಪಿಸಲಿ ಹೆಸರು ನಿನ್ನದೇ ಉಸಿರಲಿ ಬಂದು ಸೇರಿಕೊ ಮನದಲ್ಲಿ ಕೇಳು ನಿನ್ನಲಿ ಬಂದು ಸೇರಿಕೊ ಮನದಲ್ಲಿ ಕೇಳಿ ಮುಗಿಲು ನೀನೆ ಜಗವು ನೀನೆ ಸರ್ವಭೂಷಣ ಶಂಕರ ಗಗನ ನೀನೆ ಭುವನ ನೀನೆ ಅಧಿಪತಿ ಶಂಕರ ಗಗನ ನೀನೆ ಭುವನ ನೀನೆ ನೀನೇ ಅಧಿಪತಿಯಲ್ಲವ ನೀನೇ ಅಧಿಪತಿಯಲ್ಲವ ನೀನೇ ಅಧಿಪತಿ ಶಂಕರ ನೀನೇ ಅಧಿಪತಿ ಶಂಕರ ನೀನೇ ಅಧಿಪತಿ ಶಂಕರ. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಚೆನ್ನಾಗಿ ಹೇಳಿದ್ರಿ. ಆದ್ರೆ ನಿಮ್ದು ವಾಯ್ಸ್ ಬಹಳ ಬ್ರೇಕ್ ಆಗ್ತಾ ಇತ್ತು. ವೆರಿ ಗುಡ್, ಸೂಪರ್. ಕಂಟಿನ್ಯೂ. ಪ್ರಮೀಳಾ ಮಾಸ್ಟರ್, ಅನ್ಮ್ಯೂಟ್ ಮಾಡಿ. ನಿಮ್ಮ ನಾಗಾಲಿಂದ ನಾನು ಕರಿತಾನೆ ಇದ್ದೀನಿ, ನೀವು ಅನ್ಮ್ಯೂಟ್ ಮಾಡಿ. ಓಕೆ. ನಮಸ್ಕಾರ ಗುರುಗಳ. ನಮಸ್ತೆ, ಹೇಳಿ. ಎಲ್ಲರಿಗೂ ಶಿವರಾತ್ರಿ, ಎಲ್ಲ ಮಾಸ್ಟರ್ಗೂ ಶಿವರಾತ್ರಿ ಶುಭಾಶಯಗಳು. ಓಕೆ. ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬೆಗೆ, ಶಂಕರಾಚಾರ್ಯರಿಗೆ. ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬೆಗೆ, ಶಂಕರಾಚಾರ್ಯರಿಗೆ. ಕಾಲ ಭೈರವಗೆ ಜಯ ಜಯ ಕಾಳಿ ದುರ್ಗಿಗೆ, ಕಾಲ ಭೈರವಗೆ ಜಯ ಜಯ ಕಾಳಿ ದುರ್ಗಿಗೆ. ವೀರ ಧೀರ ಶೂರ ಹನುಮನ ಮಾರುತಿ ಚರಣಕ್ಕೆ, ವೀರ ಧೀರ ಶೂರ ಹನುಮನ ಮಾರುತಿ ಚರಣಕ್ಕೆ. ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬೆಗೆ, ಶಂಕರಾಚಾರ್ಯರಿಗೆ. ಮಲ್ಲಿಕಾರ್ಜುನನಗೆ ಜಯ ಜಯ ಚಲ್ವ ಜನಾರ್ದನಗೆ, ಮಲ್ಲಿಕಾರ್ಜುನನಗೆ ಜಯ ಜಯ ಚಲ್ವ ಜನಾರ್ದನಗೆ. ಅಂಬ ಭವಾನಿ ಕಂಬದ ಗಣಪತಿ ಚಂಡಿ ಚಾಮುಂಡಿಗೆ, ಅಂಬ ಭವಾನಿ ಕಂಬದ ಗಣಪತಿ ಚಂಡಿ ಚಾಮುಂಡಿಗೆ. ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬೆಗೆ, ಶಂಕರಾಚಾರ್ಯರಿಗೆ. ವಿದ್ಯಾರಣ್ಯರಿಗೆ ಜಯ ಜಯ ವಿದ್ಯಾಶಂಕರಗೆ, ವಿದ್ಯಾರಣ್ಯರಿಗೆ ಜಯ ಜಯ ವಿದ್ಯಾಶಂಕರಗೆ. ವಜ್ರದೇಹ ಗುರು ವಾಗ್ಮೀಶ್ವರಿಗೆ, ಆಂಜನೇಯನಿಗೆ, ವಜ್ರದೇಹ ಗುರು ವಾಗ್ಮೀಶ್ವರಿಗೆ, ಆಂಜನೇಯನಿಗೆ. ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬೆಗೆ, ಶಂಕರಾಚಾರ್ಯರಿಗೆ. ತುಂಗಭದ್ರೆಗೆ ಜಯ ಜಯ ತುಂಗವಾಸಳಿಗೆ, ತುಂಗಭದ್ರೆಗೆ ಜಯ ಜಯ ತುಂಗವಾಸಳಿಗೆ. ಶೃಂಗೇರಿಪುರದೊಳು ನೆಲೆಸಿರುವ ಶ್ರೀ ಶಾರದಾಂಬೆಗೆ, ಶೃಂಗೇರಿಪುರದೊಳು ನೆಲೆಸಿರುವ ಶ್ರೀ ಶಾರದಾಂಬೆಗೆ. ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬೆಗೆ, ಶಂಕರಾಚಾರ್ಯರಿಗೆ. ಶಕ್ತಿ ಗಣಪತಿ ಶಾರದಾಂಬೆಗೆ, ಶಂಕರಾಚಾರ್ಯರಿಗೆ. ಎಲ್ಲ ಮಾಸ್ಟರ್ಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಸೂಪರ್, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ರಿ. ಎಲ್ಲರನ್ನ ಕರ್ಕೊಂಡ್ ಬಿಟ್ರಲ್ಲ, ಎಲ್ಲರನ್ನ ಕವರ್ ಮಾಡಿಬಿಟ್ರಿ. ವೆರಿ ಗುಡ್. ನಂದಾ ಮಾಸ್ಟರ್.
ಅನ್ಮ್ಯೂಟ್ ಮಾಡಿ ಮಾಸ್ಟರ್. ಅನ್ಮ್ಯೂಟ್ ಮಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಒಂದ್ ಹಾಡು ಹಾಡ್ತೀನಿ ಮಾಸ್ಟರ್ ನಾನು. ಶಿವನ ರೂಪಿ ಗುರುದೇವ ಬೇಗ ಬಾರಯ್ಯ ನಿನ ಪಾದ ತೋರಯ್ಯ. ಶಿವನ ರೂಪಿ ಗುರುದೇವ ಬೇಗ ಬಾರಯ್ಯ ನಿನ ಪಾದ ತೋರಯ್ಯ. ಕರುಣಾಳ ನಿನ್ನೆಂದು ಲೋಕ ನಂಬಿದೆ, ಬ್ರಹ್ಮಚರ್ಯ ತೇಜದಿಂದ ಬ್ರಹ್ಮನೊಲಿಸಿದೆ. ಬ್ರಹ್ಮಚರ್ಯ ತೇಜದಿಂದ ಬ್ರಹ್ಮನೊಲಿಸಿದೆ, ಕಾಮ ಕ್ರೋಧ ಮದ ಮಸ್ತ ಪಾದ ತುಳಿದಿದೆ. ಪಾಮರರಿಗೆ ಪಾದ ತೋರಿ ಪಾಪ ಕಳೆಯಯ್ಯ ನಿನ ಪಾದ ತೋರಯ್ಯ, ನಿನ ಪಾದ ತೋರಯ್ಯ. ಶಿವನ ರೂಪಿ ಗುರುದೇವ ಬೇಗ ಬಾರಯ್ಯ ನಿನ ಪಾದ ತೋರಯ್ಯ, ನಿನ ಪಾದ ತೋರಯ್ಯ. ತಾಯಿ ಹಾಲು ವಿಷವಾದರೆ ಶಿಶು ಉಳಿವುದೇ, ಗುರು ಕರುಣೆ ದೂರವಾದರೆ ಜಗವು ಉಳಿವುದೇ. ತಾಯಿ ಹಾಲು ವಿಷವಾದರೆ ಶಿಶು ಉಳಿವುದೇ, ಗುರು ಕರುಣೆಯ ದೂರವಾದರೆ ಜಗವು ಉಳಿವುದೇ. ಕರುಣಾಮಯಿ ಶರಣು ನಿನಗೆ ಕೃಪೆ ಮಾಡದೆ ನಿನ ಪಾದ ತೋರಯ್ಯ. ಕರುಣಾಮಯಿ ಶರಣು ನಿನಗೆ ಕೃಪೆ ಮಾಡಯ್ಯ ನಿನ ಪಾದ ತೋರಯ್ಯ. ಶಿವನ ರೂಪಿ ಗುರುದೇವ ಬೇಗ ಬಾರಯ್ಯ ನಿನ ಪಾದ ತೋರಯ್ಯ. ಶಿವನ ರೂಪಿ ಗುರುದೇವ ಬೇಗ ಬಾರಯ್ಯ ನಿನ ಪಾದ ತೋರಯ್ಯ. ಭಕ್ತ ಜನರ ಭಾವ ಕೊಲಿದ ಭಾಗ್ಯ ಜ್ಯೋತಿಯೇ, ಭಕ್ತಿಯಿಂದ ಭಜಿಸಿದವರ ಬಾಳ ಬೆಳಗಿದೆ. ಮುಕ್ತಿ ಮಾರ್ಗ ತೋರಿ ಯಮಗೆ ಕಾಣಲಾರಯ್ಯ ನಿನ ಪಾದ ತೋರಯ್ಯ, ನಿನ ಪಾದ ತೋರಯ್ಯ. ಮುಗ್ಧ ಮನಸ ಸದ್ಗುರುವೇ ವಿರೂಪಾಕ್ಷನೇ, ಸಾಧನೆಯೊಳಗಡೆಗಿರುವ ಸಿದ್ಧಿ ಪುರುಷನೇ. ಬಿದ್ದು ಬೇಡಿಕೊಳ್ಳುವೆ ನಿನಗೆ ಬಳಿಗೆ ಬಾರಯ್ಯ ನಿನ ಪಾದ ತೋರಯ್ಯ, ನಿನ ಪಾದ ತೋರಯ್ಯ. ಶಿವನ ರೂಪಿ ಗುರುದೇವ ಬೇಗ ಬಾರಯ್ಯ ನಿನ ಪಾದ ತೋರಯ್ಯ. ಶಿವನ ರೂಪಿ ಗುರುದೇವ ಬೇಗ ಬಾರಯ್ಯ ನಿನ ಪಾದ ತೋರಯ್ಯ. ಥ್ಯಾಂಕ್ ಯು ಮಾಸ್ಟರ್. ನೆಕ್ಸ್ಟ್ ಯಾರಾದ್ರೂ ಹಾಡ್ತೀನಂದ್ರೆ ಬಿಡ್ತೀನಿ, ಇಲ್ಲಾಂದ್ರೆ ಇನ್ನೊಂದು ಹಾಡ್ತೀನಿ. ಇನ್ನು ನೋಡೋಣ, ಇನ್ನು ಮಾಸ್ಟರ್ಸ್ ಎಲ್ಲ ಮುಗಿಲಿ. ಓಕೆ ಮಾಸ್ಟರ್. ಓಕೆ. ಅರುಣ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಎಸ್. ಗುರುಭ್ಯೋ ನಮಃ. ಹರಿ ಓಂ. ಎಲ್ಲಾ ಆತ್ಮಬಂಧುಗಳಿಗೂ ಆತ್ಮಪೂರ್ವಕ ನಮಸ್ಕಾರಗಳು. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನ ಕಾಮದಂ ಮೋಕ್ಷದಂ ತಸ್ಮೈ ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ. ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಸೆರಗೊಟ್ಟಿ ಬೇಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ. ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಭಾವ ತುಂಬಿ ವಚನ ಹಾಡುವ, ಭಾವ ತುಂಬಿ
ವಚನ ಹಾಡುವ ಗುಣವ ಎನಗೆ ಬರಿಸಯ್ಯ ಗುಣವ ಎನಗೆ ಬರಿಸಯ್ಯ ಬಸವನಿನ್ನ ಸೇವೆ ಮಾಡುವ ಬಸವನಿನ್ನ ಸೇವೆ ಮಾಡುವ ಮನವ ಎನಗೆ ನೀಡಯ್ಯ ಮನವ ಎನಗೆ ನೀಡಯ್ಯ ಕಾಮ ತೊರೆದು ನಿಷ್ಕಾಮನಾಗುವ ಕಾಮ ತೊರೆದು ನಿಷ್ಕಾಮನಾಗುವ ಬುದ್ಧಿಯನಗೆ ತುಂಬಯ್ಯ ಸತ್ಯ ರೂಪವ ನಿತ್ಯ ನೋಡುವ ಸತ್ಯ ರೂಪವ ನಿತ್ಯ ನೋಡುವ ನೇತಗಳನ್ನು ನೀಡಯ್ಯ ಮಿಥ್ಯವನ್ನು ಕೇಳದಂತ ಮಿಥ್ಯವನ್ನು ಕೇಳದಂತ ಕರ್ಣಗಳನ್ನು ನೀಡಯ್ಯ ಬಸವನಿನ್ನ ಸೇವೆ ಮಾಡುವ ಬಸವನಿನ್ನ ಸೇವೆ ಮಾಡುವ ಮನವ ಎನಗೆ ನೀಡಯ್ಯ ಎನ್ನ ನಾಲಿಗೆ ನಿನ್ನ ಆಸನ ಎನ್ನ ನಾಲಿಗೆ ನಿನ್ನ ಆಸನ ಆಗುವಂತೆ ಹರಸಯ್ಯ ಇನ್ನು ಮಾಡುವ ಕಾರ್ಯಗಳಿಗೆ ಇನ್ನು ಮಾಡುವ ಕಾರ್ಯಗಳಿಗೆ ಶುಭವ ಹಸ್ತವ ನೀಡಯ್ಯ ಮುನ್ನ ಮಾಡಿದ ಪಾಪಗಳಿಗೆ ಮುನ್ನ ಮಾಡಿದ ಪಾಪಗಳಿಗೆ ಕ್ಷಮೆಯ ಕೃಪೆಯ ತೋರಯ್ಯ ಹೆಣ್ಣು ಹೊನ್ನು ಮಣ್ಣು ಮೋಹ ಹೆಣ್ಣು ಹೊನ್ನು ಮಣ್ಣು ಮೋಹ ಅಳಿಸಿ ನಿನ್ನೆಡೆ ಕರೆಯಯ್ಯ ಬಸವನಿನ್ನ ಸೇವೆ ಮಾಡುವ ಬಸವನಿನ್ನ ಸೇವೆ ಮಾಡುವ ಮನವ ಎನಗೆ ನೀಡಯ್ಯ ಮನವ ಎನಗೆ ನೀಡಯ್ಯ ಚರ್ಮ ಮನವ ಶುಚಿಯಗೊಳಿಸಿ ಚರ್ಮ ಮನವ ಶುಚಿಯಗೊಳಿಸಿ ವಚನ ವಸ್ತ್ರವ ನೀಡಯ್ಯ ಚಿರಕಾಲ ಚಿತ್ತದೊಳಗೆ ಚಿರಕಾಲ ಚಿತ್ತದೊಳಗೆ ನಿನ್ನ ಚಿತ್ರವ ಮೂಡಲಯ್ಯ ಅಕ್ಷಿಯೊಳಗೆ ಲಿಂಗಬಿಂಬ ಅಕ್ಷಿಯೊಳಗೆ ಲಿಂಗಬಿಂಬ ಬೀಳುವಂತೆ ಮೂಡಯ್ಯ ಬಸವನಿನ್ನ ಸೇವೆ ಮಾಡುವ ಬಸವನಿನ್ನ ಸೇವೆ ಮಾಡುವ ಮನವ ಎನಗೆ ನೀಡಯ್ಯ ಮನವ ಎನಗೆ ನೀಡಯ್ಯ ಭಾವ ತುಂಬಿ ವಚನ ಹಾಡುವ ಭಾವ ವಚನ ಹಾಡುವ ಗುಣವ ಎನಗೆ ಬರಿಸಯ್ಯ ಗುಣವ ಎನಗೆ ಬರಿಸಯ್ಯ ಥ್ಯಾಂಕ್ ಯು ವೆರಿ ಗುಡ್ ಮೇಡಮ್ ವೆರಿ ಗುಡ್ ಸೂಪರ್ ಥ್ಯಾಂಕ್ ಯು ಅನಿತಾ ಮಾಸ್ಟರ್ ಅನ್ಮ್ಯೂಟ್ ಮಾಡಿ ಅನಿತಾ ಮಾಸ್ಟರ್ ಅನಿತಾ ಮಾಸ್ಟರ್ ಹಾ ಸರ್ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಇದು ಭಜನ್ ಸಾಂಗ್ ಸರ್ ಶಿವನ ಭಜನ್ ಸಾಂಗ್ ಸರ್ ಹಾ ಎಸ್ ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಎಲ್ಲೂ ಕೊನೆಯೋ ಮುಳ್ಳು ಕೊನೆಯೋ ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲೂ ಕೊನೆಯೋ ಮುಳ್ಳು ಕೊನೆಯೋ ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲ ಸಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ
ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಗೌರಿ. ಮ್ಯೂಟ್ ಆಗಿದೆ, ಮ್ಯೂಟ್ ಆಯ್ತು. ಅನಿತಾ ಮಾಸ್ಟರ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ. ಹಲೋ, ಇವಾಗ ಹೇಳಿ. ಕೇಳಿಸ್ಲಿಲ್ವಾ ಸರ್? ಇಲ್ಲ, ಇವಾಗ ಕೇಳಿಸ್ತಿದೆ. ಫಸ್ಟಿಂದ ಆಡ್ಬೇಕಾ ಹಾಗಿದ್ರೆ? ಇಲ್ಲ ಇಲ್ಲ, ಇವಾಗ ಮುಂದಕ್ಕೆ ಹೇಳಿ. ಹಿಂದೆ ನಿನ್ನ ಸಲುಹಿದರಾರು, ಮುಂದೆ ನಿನ್ನ ಸಲಹುವರಾರು, ಅಂದಿಗೂ ಎಂದಿಗೂ ಎಂದಿಗೂ ನಂದಿ ವಾಹನನಿದ್ದಾನೆ, ನಂದಿ ವಾಹನನಿದ್ದಾನೆ. ನಾನು ನೀನು ಎಂಬ ಗುಣವ ಹೀನ ಗುಣಗಳೆಲ್ಲ ತೊರೆದು, ನಾನು ನೀನು ಎಂಬ ಗುಣವ ಹೀನ ಗುಣಗಳೆಲ್ಲ ತೊರೆದು, ಅಂದಿಗೂ ಇಂದಿಗೂ ಎಂದಿಗೂ ನಂದಿ ವಾಹನನಿದ್ದಾನೆ, ನಂದಿ ವಾಹನನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ವಲ್ಲಭನಿದ್ದಾನೆ, ನಂದಿ ವಾಹನನಿದ್ದಾನೆ, ನಂದಿ ವಾಹನನಿದ್ದಾನೆ. ಸರ್, ವೆರಿ ಗುಡ್ ಮೇಡಮ್, ವೆರಿ ಗುಡ್. ಚಿಂತೆ ಮಾಡಬೇಡ್ರಿ, ಆಯ್ತಾ? ಓಕೆ ಸರ್. ಸರ್, ಇವತ್ತು ಒಂದು ಮಂಡಲ ಧ್ಯಾನ ಮಾಡ್ತಾ ಇದ್ವಿ. ಆ ಮಂಡಲ ಧ್ಯಾನ ಮಾಡುವಾಗ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಥರ್ಡ್ ಐ ಅಂತೀವಲ್ಲ, ಬಿಳಿ ಗುಡ್ಡೆ ಮತ್ತು ಆ ಕರಿ ಗುಡ್ಡೆಗಳು ಆ ಕಣ್ಣಿಂದ ಮುಂದಕ್ಕೆ ಹೋದಂಗ ಆಯ್ತು ಸರ್. ಅದು ಭಾಸವಾಯ್ತು ನನಗೆ. ಓಕೆ, ವೆರಿ ಗುಡ್. ಏನ್ ಸರ್ ಆ ತರ ಆದ್ರೆ? ಇಲ್ಲಿಂದ ಹಿಂಗೆ ಮುಂದಕ್ಕೆ ಹೋದಂಗಾಯ್ತಾ? ಹಾ ಸರ್, ಮುಂದೆ ಕಣ್ಣಿಂದಾನೇ ಹೋದಂಗಾಯ್ತು. ಓಕೆ, ಏನಿಲ್ಲ, ಅದೇನ್ ಥರ್ಡ್ ಐ ಅಂತಲ್ಲ. ಥರ್ಡ್ ಐ ಅಂದ್ರೆ ಇಲ್ಲಿ ಅಲ್ಲ ಸರ್, ಅಲ್ಲ ಅಂದ್ರೆ ಜಸ್ಟ್ ಟೆಂಪಲ್ಗೆ ಹೋಗಿ ಬಂದಿದ್ವಿ ದರ್ಶನ ತಗೊಂಡು, ಇದಕ್ಕೆ ಆ ತರ ಇತ್ತು ಏನೋ ಅಂತ ನನ್ನ ಅನಿಸಿಕೆ. ಕೆಲವೊಮ್ಮೆ ಏನಾಗ್ತದೆ, ನಮ್ದು ಹಾಸ್ಟೆಲ್ ಬಾಡಿ ಹೊರಗೆ ಬಂದಾಗ ಅದು ಟ್ರೈ ಮಾಡ್ತಾ ಇರ್ತದೆ, ಆಯ್ತಾ? ಉದಾಹರಣೆಗೆ ಕೈ ಎತ್ತಿದಂಗೆ ಆಗ್ತದೆ, ಕಾಲು ಎತ್ತಿದಂಗೆ ಆಗುತ್ತೆ. ಒಂದೇ ಸಾರಿ ಅಂದ್ರೆ ಅದು ಈ ಕಣ್ಣೆ ಹೊರಗೆ ಬಂದಂಗೆ ಆಗ್ತದೆ. ಅದೆಲ್ಲ ನಮ್ದು, ಅದು ಹಾಸ್ಟೆಲ್ ಬಾಡಿ ಹೊರಗೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಅದೇ ಸರ್, ವೈಟ್ ಕಣ್ಣು, ಬಿಳಿ ಗುಡ್ಡೆ ಕರಿ ಗುಡ್ಡೆ ಎರಡು ಆರಾಮಾಗಿ ಕ್ಲಿಯರ್ ಆಗಿ ಹಂಗ ಹೊರಗಡೆ ಹೋದಂಗ ಆಯ್ತು ನನ್ನ ಕಣ್ಣಿಂದ. ಅದು ಹೊರಗೆ ಹೋಗಿ 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 ಟ್ರೈ ಮಾಡ್ತಾ ಇರ್ತದೆ ಹೊರಗೆ ಬರ್ಲಿಕ್ಕೆ, ಆದ್ರೆ ಅದು ಎಲ್ಲಿಂದನೂ ಬರ್ಲಿಕ್ಕೆ ಬರಲ್ಲ. ಉದಾಹರಣೆಗೆ ನಮ್ದು ದೇಹ ಹೇಗಿದೆ ಅದೇ ತರ ನಮ್ದು ಒಳಗಡೆ ಮೂರನೇ ಶರೀರ ಇರ್ತದೆ, ಸೂಕ್ಷ್ಮ ಶರೀರ. ಅದಕ್ಕೆ ಹೀಗೆ ಕೈ ಕಾಲು ಎಲ್ಲ ಇರ್ತದೆ, ರೂಪ ಇರಲ್ಲ ಅಷ್ಟೆ. ಅದು ಈ ಕೈನ ನಾವ್ ಹಿಂಗೆ ಎತ್ತೀವಲ್ವಾ, ಅದಕ್ಕೆ ಅದು ನಮ್ಮ ಧ್ಯಾನದಲ್ಲಿ ಎನರ್ಜಿ ಸಿಕ್ಕಾಗ ಅದು ಹಿಂಗೆ ಎತ್ತಲಿಕ್ಕೆ ನೋಡ್ತದೆ. ಕೈ ಹಿಂಗೆ ನೀವ್ ನೋಡಿ, ಸುಮ್ನೆ ಹಿಂಗ್ ಕುತ್ಕೊಂಡಿರ್ತೀವಿ, ಒಂದೊಂದ್ಸರಿ ಕಾಲ್ ಹಿಂಗೆ ಎತ್ತಿ ಹೋಗ್ದಂಗೆ ಆಗಲ್ಲ. ಕೈ ಒಂದೇ ಸರಿ ಹಿಂಗೆ ಎತ್ತಿದಂಗೆ ಆಗ್ತದೆ. ಅಥವಾ ನಾನೇ ಹಾರ್ತಾ ಇದ್ದೀನಿ ಅನ್ನೋ ತರ ಫೀಲ್ ಆಗ್ತದೆ. ಹೌದೌದು, ಮೆಟ್ ಬಿದ್ದಂಗೆ ಅಂತಾರಲ್ಲ ಒಂಥರ ಆ ತರ. ಒಂದೇ ಸರಿ ಬಿದ್ದಂಗೆ ಆಗ್ತದೆ, ನೂಕಿದಂಗೆ ಆಗುತ್ತೆ. ಇದೆಲ್ಲ ಅದು ನಮ್ಮ ಒಳಗೆ ಇರುವ ಸೂಕ್ಷ್ಮ ಶರೀರ ಪ್ರಯತ್ನ ಮಾಡ್ತಾ ಇರ್ತದೆ, ಆ ಕಡೆ ಈ ಕಡೆ ಇದು ಮಾಡ್ಲಿಕ್ಕೆ. ಆದ್ರೆ ಎಲ್ಲಿಂದಲೂ ಅದಕ್ಕೆ ಹೊರಗೆ ಬರ್ಲಿಕ್ಕೆ ಆಗೋಲ್ಲ. ಅದು ಬಂದ್ರೆ ನಮ್ಮ ಮಣಿಪೂರಕ ಚಕ್ರ ಇದೆಯಲ್ವಾ, ಹೊಕ್ಕಳ, ಆ ಹೊಕ್ಕಳದಿಂದ. ಆದ್ರೆ ಅದಕ್ಕೆ ಗೊತ್ತಿರಲ್ಲ ಅವಾಗ, ಸುಮ್ಮನೆ ಟ್ರೈ ಮಾಡ್ತಾ ಇರ್ತದೆ. ಅದಕ್ಕೆ ಶಕ್ತಿ ಜಾಸ್ತಿ ಆದಾಗ ಏನಾಗ್ತದೆ, ಹಾರ್ಲಿಕ್ಕೆ ಜಂಪ್ ಟ್ರೈ ಮಾಡ್ತಾ ಇರ್ತದೆ. ಆ ತರ ಆಗುತ್ತೆ ಸರ್ ನಮಗೂ ಕೂಡ. ಯಾವಾಗ ನಮ್ದು ಮಣಿಪೂರಕ ಚಕ್ರ ಆಕ್ಟಿವೇಶನ್ ಆಗ್ತದೆ, ಅವಾಗ ಅಲ್ಲಿಂದ ಹೊರಗಡೆ ಹೊಕ್ಕಳ ಇರ್ತದಲ್ಲ, ಹೊಕ್ಕಳದಿಂದ ಹೊರಗಡೆ ಬರ್ತದೆ. ಆ ತರ ಆಯ್ತು, ಭಯನೂ ಆಯ್ತು, ಯಾಕಪ್ಪ ಈ ತರ ಆಯ್ತು ಅಂತಾನು. ಅವೇ ಧ್ಯಾನದ ಅನುಭವಗಳು. ಓಕೆ, ಅರುಣ್ ಕುಮಾರಿ ಮೇಡಮ್ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಾ ಧ್ಯಾನ ಬಂಧುಗಳಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಬರೀ ಹೆಣ್ಮಕ್ಳು ಅಷ್ಟೇ ಹಾಡ್ತೀರಿ ಅಂದ್ರೆ ನೋಡ್ರಿ ನಾವು ಹೆಂಗ್ ಹಾಡ್ಸಿವಿ. ಚೆನ್ನಾಗಿ ಹಾಡ್ತಾ ಇದಾರೆ ಸರ್. ಅದೊಂದು ಹಾಡು ಹೇಳ್ತೀನಿ ಶಿವನ ಬಗ್ಗೆ ಸರ್. ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆನಾ ನಿನ್ನ ಸಿರಿಯ, ಬೇಡುವೆನಾ ನಿನ್ನ.
ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆ ನಿನ್ನ ಸಿರಿಯ, ಬೇಡುವೆ ನಿನ್ನ ಭಕ್ತಿಯ ಸಿರಿಯನ್ನು, ನಿನ್ನ ಧ್ಯಾನದ ಸಿರಿಯನ್ನು, ಭಕ್ತಿಯ ಸಿರಿಯನ್ನು, ನಿನ್ನ ಧ್ಯಾನದ ಸಿರಿಯನ್ನು ಪೂಜಿಸುವ ಸಿರಿಯ, ಆರಾಧಿಸುವ ಸಿರಿಯ, ಪೂಜಿಸುವ ಸಿರಿಯ, ಆರಾಧಿಸುವ ಸಿರಿಯ. ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆ ನಿನ್ನ ಸಿರಿಯ, ಬೇಡುವೆ ನಿನ್ನ ನಿಸ್ವಾರ್ಥದ ಸಿರಿಯನ್ನು, ನಿತ್ಯಾನಂದದ ಸಿರಿಯನ್ನು, ನಿತ್ಯವು ನಿನ್ನ ಸೇವೆಯ ಮಾಡುವ, ನಿತ್ಯವು ನಿನ್ನ ಸೇವೆಯನ್ನು ಮಾಡುವ ಸಿರಿಯನ್ನು. ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆ ನಿನ್ನ ಸಿರಿಯ, ಬೇಡುವೆ ನಿನ್ನ ಜ್ಞಾನದ ಸಿರಿಯನ್ನು, ವೈರಾಗ್ಯದ ಸಿರಿಯನ್ನು, ಜ್ಞಾನದ ಸಿರಿಯನ್ನು, ವೈರಾಗ್ಯದ ಸಿರಿಯನ್ನು ಗುರುದೇವ ನುಡಿದಂತೆ ನಡೆಯುವ ಸಿರಿಯನ್ನು. ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆ ನಿನ್ನ ಸಿರಿಯ, ಬೇಡುವೆ ನಿನ್ನ ಮೌನದ ಸಿರಿಯನ್ನು, ಏಕಾಂತದ ಸಿರಿಯನ್ನು, ಮೌನದ ಸಿರಿಯನ್ನು, ಏಕಾಂತದ ಸಿರಿಯನ್ನು ಎಲ್ಲೆಲ್ಲೂ ಇರುವ ನಿನ್ನ ನೋಡುವ ಸಿರಿಯನ್ನು. ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆ ನಿನ್ನ ಸಿರಿಯ, ಬೇಡುವೆ ನಿನ್ನ ಶ್ರೀರಕ್ಷೆಯ ಸಿರಿಯನ್ನು, ನಿನ್ನ ಪ್ರೀತಿಯ ಸಿರಿಯನ್ನು, ಮಲ್ಲೇಶ ಗುರುವಿನ ಕರುಣೆಯ ಸಿರಿಯನ್ನು, ಮಲ್ಲೇಶ ಗುರುವಿನ ಕರುಣೆಯ ಸಿರಿಯನ್ನು. ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆ ನಿನ್ನ ಸಿರಿಯ, ಬೇಡುವೆ ನಿನ್ನ ಸಿರಿಯ, ಬೇಡುವೆ ನಿನ್ನ ಸಿರಿಯ, ಬೇಡುವೆ ನಿನ್ನ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಮೇಡಮ್, ವೆರಿ ಗುಡ್, ಸೂಪರ್ ಆಗಿದೆ. ಶ್ರೀದೇವಿ ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್, ಕೇಳ್ತಾ ಸರ್? ಹಾ ಕೇಳ್ತೇವೆ. ಶಿವರಾತ್ರಿ ಹಬ್ಬ ಶುಭಾಶಯಗಳು ಸರ್. ಜೂಮ್ ನಲ್ಲಿ ವೀಕ್ಷಿಸುವಂತ ಆತ್ಮ ಬಂಧುಗಳಿಗೆ ಶಿವರಾತ್ರಿ ಹಬ್ಬ ಶುಭಾಶಯಗಳು ಸರ್. ಒಂದು ಹಾಡಾಡ್ತೀನಿ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಪರಮ ಸ್ವರೂಪನು ತಾನಂತೆ, ಅರಿಯಲು ಭಕ್ತಿಯು ಬೇಕಂತೆ, ಪರಮ ಸ್ವರೂಪನು ತಾನಂತೆ, ಅರಿಯಲು ಭಕ್ತಿಯು ಬೇಕಂತೆ, ಒಲಿದರೆ ಪಾವನ ಸಂಸಾರದ ಭಯವಗಿಲ್ಲಂತೆ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಗುರುವಿಗೆ ಸಮನಾರಿಲ್ಲಂತೆ, ಗುರುಪಾದವ ನಂಬಿರ ಬೇಕಂತೆ, ಗುರುವಿಗೆ ಸಮನಾರಿಲ್ಲಂತೆ,
ಪಾದವನಂದಿರಬೇಕಂತೆ ದೃಢತೆಯು ತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಜ್ಞಾನವೇ ತನ್ನುಸಿರಾಗಿಹುದು ಉಸುರಲು ಪಾವನವಾಗುವುದು ಜ್ಞಾನವೇ ತನ್ನುಸಿರಾಗಿಹುದು ಉಸುರಲು ಪಾವನವಾಗುವುದು ಸೇವೆಯ ಸಾಧನೆಯಾಗಿಹುದು ಗುರು ಕರುಣೆನು ಧನ್ಯನ ಮಾಡುವುದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಶರಣಾಗತರನು ಕಾಯುವನು ಪರಮಾನಂದ ತಿಳಿಸುವನು ನಿಜ ಭಕ್ತಿಗೆ ಗುರು ತಲೆ ಬಾಗುವನು ಭವ ಜಲದಿಂದಾಟಿಸಿ ಕಾಯುವನು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ನಾನೀ ಎಂಬುದು ಅಳಿಯಂದ ಮದ ಮಾತ್ಸರಗಳನಿ ಸುಳಿಯಂದ ನಾನೀ ಎಂಬುದು ಅಳಿಯಂದ ಮದ ಮಾತ್ಸರಗಳನಿ ಸುಳಿಯಂದ ದುರುಳರಿಗೆ ನಾ ದೂರೆಂದ ದುರಹಂಕಾರಿಗೆ ತಾಸಿಗನೆಂದ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಹೌದೆಂದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ನಮಸ್ತೆ ಸರ್ ಥ್ಯಾಂಕ್ ವೆರಿ ಯು ಸರ್ ವೆರಿ ಗುಡ್ ಮಾಸ್ಟರ್, ವೆರಿ ಗುಡ್. ಚೆನ್ನಾಗಿತ್ತು ಮೇಡಮ್. ಓಕೆ ಮಾಸ್ಟರ್ಸ್, ಎಲ್ಲರೂ ಬಹಳ ಚೆನ್ನಾಗಿ ಭಾಗವಹಿಸಿದ್ರಿ, ಎಲ್ಲರೂ ಚೆನ್ನಾಗಿ ಹೇಳಿದ್ರಿ. ಆಯ್ತಾ, ವೆರಿ ಗುಡ್. ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಗೆ ಇರ್ತದೆ ಗಾನಾಮೃತ, ಪತ್ರಿಜಿ ಗಾನಾಮೃತ. ಎಲ್ಲರೂ ಅಲ್ಲಿ ಭಾಗವಹಿಸಿ ಎಲ್ಲ ಹೇಳಬೇಕು. ಹಾಡು ಹೇಳುವುದು ಕೂಡ ಅದು ಒಂದು ಎನರ್ಜಿ. ಓಕೆ, ಹಾಡು ಹೇಳೋದು ಕೂಡ ಒಂದು ಎನರ್ಜಿ. ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು. ಶಿವ ತಾಂಡವ ಮಾಡ್ತಾನೆ, ಅಷ್ಟು ದೊಡ್ಡ ಯೋಗಿ ಅವನು ಮಾಡೋ ಕೆಲಸ ಇಲ್ಲ. ಹನುಮಂತ ಅಷ್ಟು ದೊಡ್ಡ ಯೋಗಿ ಆದರೂ ಸಂಗೀತದಲ್ಲಿ ಹನುಮಂತನನ್ನು ಮೀರಿಸುವವರಿಲ್ಲ. ಹೇಗೆ ಹೇಳ್ತಾರೆ, ಅದು ಒಂದು ಎನರ್ಜಿ, ಶಕ್ತಿ. ಹಾಗೆ ನಾವು ಎಲ್ಲದರಲ್ಲೂ ತೊಡಗಿಸ್ಕೊಳ್ಳೋದು. ಬರೀ ನಾನು ಒಂದೇ ಮಾಡ್ತೀನಿ ಅಂದ್ರೆ ಆಗಲ್ಲ, ಎಲ್ಲದರಲ್ಲೂ ಇರ್ಬೇಕು. ವೆರಿ ಗುಡ್. ಮುಂದಿನ ಈ ಶಿವರಾತ್ರಿ ಎಲ್ಲರೂ ಸಂಕಲ್ಪ ಮಾಡಿ, ಮುಂದಿನ ಶಿವರಾತ್ರಿ ಬರುವುದರೊಳಗೆ ನಾವು ಎಲ್ಲರೂ ಎನ್ಲೈಟೆಡ್ ಮಾಸ್ಟರ್ ಆಗ್ಬೇಕು, ಥರ್ಡ್ ಐ ಮಾಸ್ಟರ್ ಆಗ್ಬೇಕು. ಆಯ್ತಾ, ಗ್ರೇಟ್ ಮಾಸ್ಟರ್ ಆಗ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಾಧನೆ ಇರಬೇಕು. ಬರೀ ಅದು ಕೂತ್ಕೊಳ್ಳೋದಲ್ಲ, ನಂದು ಅದಿಲ್ಲ ಇದಿಲ್ಲ, ನಂದು ಹಂಗಾಗಿದೆ ಹಿಂಗಾಗಿದೆ, ಆಗಲ್ಲ. ಮಾಸ್ಟರ್ಗೆ ಮಾಸ್ಟರ್ ಆಗ್ಬೇಕು. ಪತ್ರಿಜಿಯವರು ಏನ್ ಸಂದೇಶ ಕೊಟ್ಟಿದ್ದಾರಲ್ಲ, ಮಾಸ್ಟರ್ಗೆ ಮಾಸ್ಟರ್. ಎಲ್ಲರೂ ಗ್ರೇಟ್ ಮಾಸ್ಟರ್ ಆಗಬೇಕು, ಎನ್ಲೈಟೆಡ್ ಮಾಸ್ಟರ್ ಆಗಬೇಕು. ಮುಂದಿನ ಶಿವರಾತ್ರಿ ಪ್ರತಿಯೊಬ್ಬರು ಎನ್ಲೈಟೆಡ್ ಮಾಸ್ಟರ್ ಆಗಬೇಕು. ಆಯ್ತಾ, ನಿರ್ವಾಣಿಕ್ ಸ್ಥಿತಿಯಲ್ಲಿ ಇರ್ಬೇಕು ಎಲ್ಲರೂ. ಕಣ್ಣು ಮುಚ್ಚಿದ್ರೆ ಹಂಗೆ ಶಿವ ಡೈರೆಕ್ಟ್ ಕನೆಕ್ಟ್ ಆಗ್ಬೇಕು. ಅದು ಬಿಟ್ಟು ಸಾಕು ಸುತ್ತಾಡೋದು, ತಿರುಗಾಡೋದು. ಆಮೇಲೆ ಆದಷ್ಟು ಈ ಹಾಡುಗಳಲ್ಲಿ ಪಾಸಿಟಿವ್ ಇರುವಂತ ಹಾಡು ಇರ್ಬೇಕು. ನಾನು ಬಡವಿ, ನಾನು ಬಡವ, ಇಂಥ ಹಾಡುಗಳೆಲ್ಲ ಬೇಡ.
ಆಯ್ತಾ. ಆಮೇಲೆ ನಾನು ಪಾಪಿ, ಅದೆಲ್ಲ ಹಾಗೆಲ್ಲ ನಮ್ಮ ಹಾಡುಗಳು ಇರಬಾರ್ದು. ಆದಷ್ಟು ನಮ್ಮ ಹಾಡುಗಳು ಹೇಗಿರ್ಬೇಕು, ಆ ಸ್ಥಿತಿಯನ್ನ ಹೊಂದುವ ಮಟ್ಟದಲ್ಲಿ ನಾವು ನಮ್ಮ ಹಾಡುಗಳಿರ್ಬೇಕು, ಆಲೋಚನೆಗಳು. ಆಯ್ತಾ. ಒಟ್ಟಿನಲ್ಲಿ ನಮ್ಮ ನಡೆ ಎಲ್ಲಿಯ ಕಡೆ, ಮುಂದಿನ ಶಿವರಾತ್ರಿಯ ಕಡೆ. ಈ ಶಿವರಾತ್ರಿ ಪ್ರತಿನಿತ್ಯ ನಮ್ಮ ಗುಡಾಕೇಶ ಅಂದ್ರೆ ಪ್ರತಿನಿತ್ಯ ಶಿವರಾತ್ರಿ. ನಿಜವಾದ ಶಿವನ ಪೂಜೆ ಅಂದ್ರೆ ಇದೆ. ರಾತ್ರಿ ಎಲ್ಲ ಕೂತು ಧ್ಯಾನ ಮಾಡ್ತಾ ಇದ್ರು, ಅದು ನಿಜವಾದ ಶಿವನ ಪೂಜೆ. ವೆರಿ ಗುಡ್. ನಾವು ನಿಜವಾಗ್ಲೂ ಶಿವನಿಗೆ ಏನಾದ್ರೂ ಕೃತಜ್ಞತೆಗಳನ್ನ ಸಲ್ಲಿಸೋದಿದ್ರೆ ದೊಡ್ಡ ದೊಡ್ಡ ಯೋಗಿಗಳಾಗಿ ಧ್ಯಾನ ಸಾಧನೆ ಮಾಡಿ ಯಾವಾಗ ನಾವು ಆ ಸ್ಥಿತಿಯನ್ನ ತಲುಪ್ತೀವಿ, ಪಾಪ ಅವ್ನು ನೋಡಿ ಶಿವ ಬಹಳ ಚೆನ್ನಾಗಿದೆ ಅದು. ಶಿವ ಇದರಲ್ಲಿ ಬರ್ತದೆ ಅದು. ಶಿವನ ಮಹಿಮೆಯನ್ನ ತಿಳ್ಕೊಳ್ಬೇಕು. ಅದರಲ್ಲಿ ನೋಡಿ ಶಿವನನ್ನ ಗಮನಿಸಿ. ಶಿವನ ಹತ್ರ ಇರೋದೆಲ್ಲವೂ, ಜಗತ್ತಲ್ಲಿ ಯಾರಿಗೂ ಬೇಡವಾಗಿರೋದೆಲ್ಲ ಶಿವನ ಹತ್ರ ಇದೆ. ಯಾಕೆಂದ್ರೆ ಯಾರಿಗೆ ಏನ್ ಬೇಡವೋ ಅದು ನನಗೆ, ನನ್ನ ಹತ್ರ ಇರ್ಲಿ ಅಂತ ಇಟ್ಕೊಂಡು ಯಾರಾದ್ರೂ ಸ್ಮಶಾನದಲ್ಲಿ ವಾಸ ಮಾಡ್ಲಿಕ್ಕೆ ರೆಡಿ ಇದ್ದಾರ? ಇಲ್ಲ. ಅದಕ್ಕೆ ನನಗೆ ಯಾರು ಯಾರಿಗೂ ಜಾಗ ಬೇಡದ ಜಾಗ ಯಾವುದು? ಸ್ಮಶಾನ. ನನ್ನದು ಅದೇ ವಾಸಸ್ಥಾನ ಆಗಿದೆ. ನೋಡಿ. ಆಮೇಲೆ ಭಸ್ಮ ಏನೋ ಹೆಣದ ಬೂದಿಗಳನ್ನ ಬಡಿದುಕೊಳ್ತಾನೆ. ಯಾರು ಮುಟ್ತಾರೆ ಹೋಗಿ ಅದನ್ನು? ಹೆಣ ಅಂತಂದ್ರೆ ನಾವು ದೂರ ದೂರ ಹೋಗ್ತೀವಿ. ಎಲ್ಲರೂ ಬಂಗಾರ ಹಾಕೊಳ್ತಾರೆ, ಬೆಳ್ಳಿ, ಬಂಗಾರ, ವಜ್ರ, ಡೈಮಂಡ್ಗಳನ್ನ ಹಾಕೊಳ್ತಾರೆ. ನೀವು ಯಾರಾದ್ರೂ ಕಬ್ಬಳದ ಹಾರ ಹಾಕೊಂಡು ಹುಟ್ಟಿಂದ ಹಾರ ಹಾಕ್ತೀರ? ಇಲ್ಲ. ಅವನು ನೋಡು ನಾಗಾಭರಣ ಅಂದ್ರೆ ನಾಗವೇ ನನಗೆ ಭೂಷಣ. ಹಾವನ್ನ ಯಾರಾದ್ರೂ ಸುತ್ತಕೊಂತಾರ? ಇಲ್ಲ ಅಲ್ವಾ? ಹಾಗೆ ಇಡೀ ಜಗತ್ತಿಗೆ ಲೋಕವಿರು, ಇಡೀ ಜಗತ್ತಿಗೆ ಒಳಿತು ಮಾಡ್ಲಿಕ್ಕೆ ಅಂತಲೇ ಇರುವವನು ಯಾರು? ಶಿವ. ಪ್ರತಿಯೊಬ್ಬರ ಮನಸ್ಸಿನ ಅಭಿಮಾನಿ ದೇವತೆ, ಪ್ರತಿಯೊಬ್ಬರ ಮನಸ್ಸನ್ನ ಪ್ರೇರಣೆ ಮಾಡುವಂತ ದೇವತೆ. ಪ್ರತಿಯೊಂದು ನಮ್ಮ ಇಂದ್ರಿಯಗಳಿಗೂ ಒಬ್ಬೊಬ್ಬ ಅಭಿಮಾನಿ ದೇವತೆ ಇದ್ದಾರೆ. ಹಾಗೆ ನಮ್ಮ ಮನಸ್ಸಿನ ಅಭಿಮಾನಿ ದೇವತೆ ಯಾರು? ಶಿವ. ಶಿವಶಕ್ತಿ ಸಮಾಗಮ ಅಂತೀವಿ. ಶಕ್ತಿ ಅಂದ್ರೆ ಯಾರು? ನಮ್ದು ವಾಕ್. ನಾಲಿಗೆಯಲ್ಲಿ ಉಮಾ ನಿಂತಿರ್ತಾಳೆ, ಉಮೆ. ನಮ್ಮ ತಲೆಯಲ್ಲಿ, ಮನಸ್ಸಿನಲ್ಲಿ ಏನು ಆಲೋಚನೆ ಬರ್ತದೋ ಅದು ನಮ್ಮ ನಾಲಿಗೆಯಲ್ಲಿ ಬರ್ತದೆ ಅಲ್ವಾ? ಸುಮ್ನೆ ನಾಲಿಗೆಯಲ್ಲಿ ಬರಲ್ಲ, ಅದು ತಲೆಯಲ್ಲಿ ಓಡಿಸಿದ್ರೆ ನಾಲಿಗೆಯಲ್ಲಿ ಬರುತ್ತೆ. ಅವಾಗ ಅದು ಶಿವಶಕ್ತಿ ಸಮಾಗಮ. ಅಂದ್ರೆ ವಾಕ್, ನಮ್ಮ ಮನಸ್ಸು ಸರಿಯಾಗಿದ್ರೆ ನಮ್ಮ ವಾಕ್ ಕ್ಷೇತ್ರ ಚೆನ್ನಾಗಿರ್ತದೆ. ಹಾಗೆ ಶಿವಶಕ್ತಿ ಅನ್ನೋದು, ಶಿವ ಎಲ್ಲೋ ಇದ್ದಾನೆ ಅಂತ ತಿಳ್ಕೊಳ್ಳೋದು, ನಮ್ಮೊಳಗೆ ಇದ್ದಾನೆ. ಆಯ್ತಾ? ನಮ್ಮೊಳಗೆ ಇದ್ದಾನೆ. ಅವನಿಲ್ಲದೆ ಯಾವುದು ನಡಿಲಿಕ್ಕೆ ಸಾಧ್ಯವೇ ಇಲ್ಲ. ಪಶುಪತಿ, ಪಶುಗಳ ಪತಿ. ಪಶು ಅಂದ್ರೆ ನಮ್ಮ ಎಲ್ಲಾ ಜೀವರಾಶಿಗಳು ಪಶುನೇ. ಆ ಪಶುಗಳಿಗೆ ಪತಿ ಯಾರು? ಶಿವ, ಪಶುಪತಿ. ಹಾಗಾಗಿ ನಾವು ಶಿವನನ್ನ ಈ ರೀತಿಯಾಗಿ ಮೆಚ್ಚಿಸುವ ಪ್ರಯತ್ನ ಮಾಡೋಣ. ಸಾಕು ಬಿಲ್ಪತ್ರೆ, ಆಮೇಲೆ ಹಾಡು, ಭಜನೆ, ಇದೆಲ್ಲದೂ ಮೀರಿದ ಶಿವನ ಪೂಜೆ ಯಾವುದು ಅಂತಂದ್ರೆ ನಾವು ಯೋಗಿಗಳಾಗಬೇಕು. ಅವನು ಹೆಂಗೆ ಯೋಗಪತಿಯಾಗಿದ್ದಾನೋ ಹಾಗೆ ಯೋಗೇಶ್ವರರಾಗಬೇಕೆಲ್ಲರೂ. ಆಯ್ತು. ಎಲ್ಲರೂ ಮುಂದಿನ ಶಿವರಾತ್ರಿಗೆ ಏನಾಗ್ಬೇಕು? ಎಲ್ಲರೂ ಎನ್ಲೈಟ್ಡ್ ಮಾಸ್ಟರ್ ಆಗ್ಬೇಕು, ಥರ್ಡ್ ಐ ಮಾಸ್ಟರ್ ಆಗ್ಬೇಕು. ಬರೀ ಅನ್ಕೊಂಡ್ರೆ ಆಗೋಲ್ಲ. ಗುಡಾಕೇಶ ನಿರಂತರ ಸಾಧನೆ ಇರ್ಬೇಕು. ಇದ್ರೆ ಎಲ್ಲವೂ ಸಾಧ್ಯ ಇದೆ. ಅಲ್ಲಿವರೆಗೂ ನಿಲ್ಬಾರ್ದು. ನಾನ್ ಸ್ಟಾಪ್. ವೆರಿ ಗುಡ್. ಗಾಯತ್ರಿ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಎಲ್ಲರಿಗೂ, ಎಲ್ಲ ಮಾಸ್ಟರ್ಗಳಿಗೂ ನನ್ನ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಶಿವನ ಸ್ತುತಿ ಹಾಡ್ತೀನಿ ಸರ್. ಸಾನಂದಮಾನಂದವನೇ ವಸಂತಂ ಆನಂದಕಂದಂ ಹತ್ ಪಾಪವೃಂದಂ ವಾರಾಣಸೀನಾಥನಾಥನಾಥಂ ಶ್ರೀ ವಿಶ್ವನಾಥಂ
ಶರಣಂ ಪ್ರಪದ್ಯೆ ಶ್ರೀ ವಿಶ್ವನಾಥಂ ಶರಣಂ ಪ್ರಪದ್ಯೆ. ಇದು ಮೃತ್ಯುಂಜಯ ಮಂತ್ರ ಸರ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಶಿವ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮುಗಿತಾ? ಸರ್ ಅಷ್ಟೇ. ವೆರಿ ಗುಡ್ ಮೇಡಮ್. ವೆರಿ ಗುಡ್. ಓಕೆ ಮಾಸ್ಟರ್ಸ್, ನಾವೆಲ್ಲರೂ ಈಗ ಸಂಕಲ್ಪ ಮಾಡೋಣ. ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ಆಯ್ತಾ? ಚೆನ್ನಾಗಿ ಜಾಗರಣೆ ಮಾಡಿ ಎಲ್ಲರೂ. ಆದಷ್ಟು ಯೋಗ ನಿದ್ರೆ ಕಡಿಮೆ ಮಾಡಿ ಎಚ್ಚರ ಸ್ಥಿತಿಯಲ್ಲಿ ಇದ್ದು ಜಾಗರಣೆ ಮಾಡಿ. ಓಕೆ, ವೆರಿ ಗುಡ್.